ಆಟೋ ಡ್ರೈವರ್. ಒಬ್ಬ ಡೆಲಿವರಿ ಬಾಯ್ ಇವತ್ತು ಟೈರ್ 1 ಸಿಟಿಲಿ ಈ ಕ್ಯಾನ್ ಈಸಿಲಿ ಅರ್ನ್ 40,000. ಅಲ್ಲಿ ನಿಮಗೆ ಡೇ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್, ಡೇ ಕ್ಲೋಸ್ ಆಗೋದು ಲೇಟ್ ನೈಟ್. ಇವತ್ತು ನಮ್ಮ ಅತಿಥಿ ಮಂಡ್ಯ ಮೂಲದವರು. ಮಂಡ್ಯ ಕಾವೇರಿ ಬಿಟ್ಟು ಹೋಗಕ್ಕೆ ಮನಸ್ಸೇ ಇರಲಿಲ್ಲ. ಪ್ರಿಸೈಸ್ಲಿ ಹೌದು. ಇವಿ ಕ್ಷೇತ್ರದಲ್ಲಿ ಯಾವ ಅವಕಾಶಗಳಿದೆ? ಇವಿ ಇಸ್ ದ ಫ್ಯೂಚರ್ ಫಾರ್ ಇಂಡಿಯಾ. ಇವತ್ತು ನಮ್ಮ ಜೊತೆ EV91 ಸಂಸ್ಥೆಯ ಸ್ಥಾಪಕರಾದಂಥ ಅರುಣ್ ಕುಮಾರ್ ಅವರು. ಓವರ್ ಆಲ್ EV91 ಅಂದ್ರೆ ಯಾವ ರೀತಿ ಸರ್ವಿಸ್ ಅನ್ನು ಕೊಡುತ್ತೆ? EV91 ಇಸ್ ಎ ಸಿಂಗಲ್ ಪಾಯಿಂಟ್ ಸೊಲ್ಯೂಷನ್ ಫಾರ್ ಎ ಕಿಕ್ ಫೋರ್ಸ್. ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ 1 ಕೋಟಿಗೆ ಮೇಲ್ ಜನ ಡೆಲಿವರಿ ಇಲ್ಲಿರ್ತಾರೆ. ಪ್ರತಿಯೊಬ್ಬರಿಗೂ ಡೆಲಿವರಿ ಜಾಬ್ ಬೇಕು, ಬಟ್ ಅದನ್ನ ಚೂಸ್ ಮಾಡ್ಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ನನ್ನ ಹತ್ರ 2 ಡಿಯೋ ಗಾಡಿ ಇದೆ, ನಾನು ನಿಮ್ಮ ಪ್ಲಾಟ್ಫಾರ್ಮ್ ಬರ್ಬೋದಾ? ಆಬ್ವಿಯಸ್ಲಿ. ಒಂದು ಮೊದಲ 10 ಗಿಗ್ ವರ್ಕರ್ಸ್ನ ಕರ್ಕೊಂಡು ಬಂದು ನೀವು ಅನ್ಬೋರ್ಡ್ ಮಾಡುವ. ಹೌ ಚಾಲೆಂಜಿಂಗ್ ವಾಸ್ ಇಟ್? ಏನ್ ನಾವು ಡೆಲಿವರಿ ಪ್ಲಾಟ್ಫಾರ್ಮ್ ಅಲ್ಲಿ ಜನಗಳು ನೋಡ್ತೀವಿ, ದೇ ಆರ್ ವೆರಿ ಇನ್ನೋಸೆಂಟ್. ನನ್ನ ಮಗ, ನನ್ನ ಹಸ್ಬೆಂಡ್ ಡೆಲಿವರಿ ಅದು ಫೀಲ್ ಆಗಬಾರ್ದು. ದೇ ಆರ್ ಆಲ್ಸೋ ಒನ್ ಆಫ್ ದ ಕಾಂಟ್ರಿಬ್ಯೂಟರ್ ಟು ಇಂಡಿಯಾ. ಸಾಫ್ಟ್ವೇರ್ ಹೋಗದೆ ಇರೋದಕ್ಕೆ ಏನು ಕಾರಣ? ಇದೆಲ್ಲ ಕರ್ನಾಟಕ ಆಗಿರೋದ್ರಿಂದ ಪ್ರೀತಿ ಯಾವಾಗಲೂ ಕರ್ನಾಟಕದ ಮೇಲೆ ಇರುತ್ತೆ. ಸೊ ಸ್ಟಾರ್ಟ್ ಮಾಡಿದಾಗ ಒಂದು ಚಿಕ್ಕ ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದೇ ಸೈಜ್ ಇರ್ಬೋದು. ಕರ್ನಾಟಕದ ಕನ್ನಡಿಗರು ಮೋಸ್ಟ್ಲಿ ಇವಿ ಕ್ರಾಂತಿ ತರ್ತಿದ್ದಾರೆ ಅನ್ಸುತ್ತೆ. ಅರುಣ್, ವಿವೇಕ್ ಎಲ್ಲ ಸೇರಿ. ಯಾರು ನಿಮ್ಮ ಫೇವ್ರೇಟ್ ಆಕ್ಟರ್? ಆಲ್ವೇಸ್ ಶಂಕರ್ನ. ಮುಂದೆ ಬನ್ನಿ ನೋಡ್ತಿರೋ ಎಲ್ರಿಗೂ ಒಂದು ಮನವಿ. ಮುಂದೆ ಬನ್ನಿ ಬರೀ ಒಂದು ಪಾಡ್ಕ್ಯಾಸ್ಟ್ ಅಲ್ಲ, ಕನ್ನಡಿಗರಲ್ಲಿ ಉದ್ಯಮಶೀಲತೆಯನ್ನು ಪ್ರಮೋಟ್ ಮಾಡಬೇಕು. ಕನ್ನಡಿಗರಲ್ಲಿ ಯಾರೇ ಉದ್ಯಮಿ ಆಗ್ತೀನಿ ಅಂತಂದ್ರು ಅವರಿಗೆ ಇದು ನನಗೂ ಸಾಧ್ಯ ಅನಿಸೋ ಹಾಗೆ ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಗುರಿಯೊಂದಿಗೆ ಶುರುವಾಗಿರುವಂತಹ ಒಂದು ಕಮ್ಯುನಿಟಿ ಲೆಡ್ ಇನಿಷಿಯೇಟಿವ್ ಅಂತ ಕರಿಬೋದು. ಇಲ್ಲಿ ಪಾಡ್ಕ್ಯಾಸ್ಟು ಇದೆ, ಅದಲ್ಲದೆ ಒಂದು ಕಮ್ಯುನಿಟಿ ಮೂಲಕ ವೆಬಿನಾರ್ಸು, ನ್ಯೂಸ್ ಲೆಟರ್ಸು, ಮೀಟಪ್ಸು ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ. ನೀವು ಮುಂದೆ ಬನ್ನಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಯೂಟ್ಯೂಬ್ ಚಾನಲ್ನ. ಇಲ್ಲಿ ಬರ್ತಿರುವಂಥ ಹಲವಾರು ಉದ್ಯಮಿಗಳ ಕಥೆಯನ್ನು ಕೇಳಿ ಅದರಿಂದ ಪ್ರೇರಣೆ ಪಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಆ ಮೂಲಕ ಮುಂದೆ ಬನ್ನಿಗೆ ನಿಮ್ಮ ಒಂದು ಬೆಂಬಲ ಕೊಡಿ. ನಮ್ಮ ವಾಟ್ಸಪ್ ಕಮ್ಯುನಿಟಿನೂ ಸೇರ್ಕೊಳ್ಳಿ. ಅಲ್ಲಿ ಕಮ್ಯುನಿಟಿಗೆ ಬೆನಿಫಿಟ್ ಆಗುವಂಥ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನೀವು ಉದ್ಯಮಿ ಆಗೋ ಆಸೆ ಇದ್ದರೆ ನಿಮಗೆ ಬೇಕಾದ ಬೆಂಬಲ ಕೊಡುವಂಥ ಒಂದು ವ್ಯವಸ್ಥೆ ಅಲ್ಲಿದೆ. ಬನ್ನಿ, ಮುಂದೆ ಬನ್ನಿ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕ್ಯಾಸ್ಟ್ನ ಒಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್. ನನ್ನ ಜೊತೆ ನನ್ನ ಕೋ ಹೋಸ್ಟ್ ಕಿರಣ್ ಇದ್ದಾರೆ. ಹಾಯ್ ಕಿರಣ್. ಸೊ ಇವತ್ತು ಇನ್ನೊಂದು ಹೊಸ ಸಂಚಿಕೆ. ಇವತ್ತು ನಮ್ಮ ಅತಿಥಿ ಮಂಡ್ಯ ಮೂಲದವರು. ನಾವೆಲ್ಲ ಮನೆಗಳಿಗೆ ಕಾಮರ್ಸ್ ಮೂಲಕನೋ ಅಥವಾ ತರಕಾರಿ ಆರ್ಡರ್ ಮಾಡ್ಬೋದು, ಈ ಕ್ವಿಕ್ ಕಾಮರ್ಸ್ ಮಾಡ್ಬೋದು, ಈ ರೀತಿ ಏನು ಆರ್ಡರ್ಗಳನ್ನ ಮಾಡ್ತೀವಿ, ಆ ಆರ್ಡರ್ಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಬರುವಂಥ ಹುಡುಗರು ಯಾವ ಬೈಕಲ್ಲಿ ಬರ್ತಾರೆ, ಆ ಬೈಕ್ಗಳನ್ನ ಈ ಸಂಸ್ಥೆಗಳಿಗೆ ರೆಂಟಲ್ ಕೊಡುವಂತಹ ಒಂದು ಸಂಸ್ಥೆನ ಇವತ್ತಿನ ನಮ್ಮ ಅತಿಥಿ ಅವರು ಸ್ಥಾಪಿಸಿರುವ ಕಂಪನಿ ಮೂಲಕ ಮಾಡಿದ್ದಾರೆ. ಅವರು ಓದಿದ್ದು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್. ಓಲಾ, ಸ್ವಿಗ್ಗಿ, ರ್ಯಾಪಿಡೋ, ಡನ್ಝೋ ಥರದ ಹಲವಾರು ಡೆಲಿವರಿ ಮತ್ತು ಅರ್ಬನ್ ಮೊಬಿಲಿಟಿ ಸುತ್ತಮುತ್ತಲಿನ ಕಂಪನಿಗಳಲ್ಲಿ ಅವರು ಹಲವಾರು ವರ್ಷ ಕೆಲಸ ಮಾಡಿ ಸಾಕಷ್ಟು ಅನುಭವ ಪಡೆದುಕೊಂಡು ಆನಂತರ ಈ ಸಂಸ್ಥೆನ ಶುರು ಮಾಡಿದ್ದಾರೆ. ಇವತ್ತು ಈ ಸಂಸ್ಥೆಯಲ್ಲಿ ಸರಿಸುಮಾರು ತಿಂಗಳಿಗೆ 20 ಲಕ್ಷ ಆರ್ಡರ್ಗಳನ್ನ ಸರ್ವ್ ಮಾಡುವಂತಹ ಕೇಪಬಿಲಿಟಿ ಇದೆ. ಸುಮಾರು 120 ಜನ ನೇರವಾಗಿ ಎಂಪ್ಲಾಯ್ಡ್ ಇದ್ದಾರೆ. ಸುಮಾರು 5,000 ಜನರಿಗೆ ಅವರು ಪರೋಕ್ಷವಾಗಿ ಈ ಒಂದು ಗಿಗ್ ಎಕಾನಮಿ ವರ್ಕರ್ಸ್ಗೆ ತಮ್ಮ ಸಂಸ್ಥೆಯ ಮೂಲಕ ಉದ್ಯೋಗದ ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಜೊತೆ EV91 ಸಂಸ್ಥೆಯ ಸ್ಥಾಪಕರಾದಂಥ ಅರುಣ್ ಕುಮಾರ್ ಅವರಿದ್ದಾರೆ. ಅರುಣ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ. ವೆಲ್ಕಮ್ ಟು ದ ಶೋ ಅರುಣ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಇಬ್ರು? ನಾವು ಚೆನ್ನಾಗಿದ್ದೀವಿ. ಭಾಳ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು. ಸೊ EV91 ಬಗ್ಗೆ ಕೇಳಿದಾಗ ಮುಂಚೆ ವೆಬ್ಸೈಟ್ಗೆ ಹೋಗಿ ನೋಡಿದ್ವಿ. ಫಸ್ಟ್ ಆಫ್ ಆಲ್ ನಿಮ್ಮ ವೆಬ್ಸೈಟ್ ತುಂಬ ಚೆನ್ನಾಗಿದೆ, ಸಾಕಷ್ಟು ಡೀಟೇಲ್ಸ್ ಇದೆ ಅದರಲ್ಲಿ. ನಿಮ್ಮ ವೆಬ್ಸೈಟ್ ನೋಡಿದರೆ ಅದರಲ್ಲಿ ರೆಂಟಲ್ಸು, ಡೆಲಿವರಿ ಮತ್ತು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅಂತ ಇದೆ. ಈ 3 ಕ್ಯಾಟಗರಿಯಲ್ಲಿ ನೀವು ಸೇವೆ ಕೊಡ್ತೀರಾ ಅಂತಿದೆ. ಆ್ಯಕ್ಚುಲಿ ನಿಮ್ಮ ಬಾಯಿಂದನೇ ಕೇಳಬೇಕು, ಓವರ್ ಆಲ್ EV91 ಅಂದರೆ ಯಾವ ರೀತಿಯ ಸರ್ವಿಸನ್ನು ಕೊಡುತ್ತೆ, ನೀವು ಹೇಳ್ಬೋದಾ? ಸೊ ಈ ಸಂಸ್ಥೆ 3 ವರ್ಷದ ಕೆಳಗಡೆ ಮಾಡಿದ್ದು. ಸೊ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದು. ಓಕೆ. ಒಟ್ಟು ಇದೆಲ್ಲ ಕರ್ನಾಟಕ ಆಗಿರೋದ್ರಿಂದ ಪ್ರೀತಿ ಯಾವಾಗಲೂ ಕರ್ನಾಟಕದ ಮೇಲೆ ಇರುತ್ತೆ. ಖಂಡಿತ. ಸೊ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟ್ ಮಾಡಿದಾಗ ಒಂದು ಚಿಕ್ಕ ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದೇ ಸೈಜ್ ಇರ್ಬೋದು ಪ್ರಿಡಾಮಿನೆಂಟ್ಲಿ. ಒಂದು 10 ಜನ. ಸೊ ಪ್ಯಾಷನ್ ಇರೋ ಹುಡುಗರು, ನನ್ನ ಜೊತೆ ವರ್ಕ್ ಮಾಡಿದವ್ರು ಇರ್ಬೋದು ಎಲ್ಲರೂ. ಸೊ ಈ ಐಡಿಯಾ ಪಿಚ್ ಮಾಡಿದಾಗ ಸೊ ದೇ ಸೆಡ್ ಓಕೆ ಲೆಟ್ ಸ್ಟಾರ್ಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. EV91 ಅಂದರೆ ಏನಂದರೆ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟಲ್ಲಿ ನೋಡಿದ್ರೆ ನಿಮಗೆ ಆಲ್ಮೋಸ್ಟು 1 ಕೋಟಿಗೆ ಮೇಲ್ ಜನ ಡೆಲಿವರಿ ಇಲ್ಲಿರ್ತಾರೆ. ಸೊ ನೀವು ಹೇಳ್ದಂಗೆ ಸೊ ಪ್ರತಿಯೊಬ್ಬ ಕಸ್ಟಮರ್
ಏನೇ ರಿಕ್ವೈರ್ಮೆಂಟ್ ಇದ್ರು ಅದನ್ನು ಫುಲ್ಫಿಲ್ ಮಾಡೋದು ಎಂಡ್ ಬಂದು ಡೆಲಿವರಿ ಬಾಯ್ ಆಗಿರ್ತಾರೆ. ಸೊ ಆ ಥರ ನೋಡಿದಾಗ ಈ 1 ಕೋಟಿ ಜನ ಏನು ನಮ್ಮ ಭಾರತದಲ್ಲಿ ಕೆಲಸ ಮಾಡ್ತಾರೆ, ಅವರೆಲ್ಲ ಡಿಫ್ರೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ. ಇ ಕಾಮರ್ಸ್ ಇರ್ಬೋದು, ಕ್ವಿಕ್ ಕಾಮರ್ಸ್ ಇರ್ಬೋದು, ರೈಡ್ ಹೇಲಿಂಗ್ ಇರ್ಬೋದು, ಅನ್ಆರ್ಗನೈಸ್ಡ್ ಮಾರ್ಕೆಟ್ಸ್ ಇರ್ಬೋದು, ಇಲ್ಲ ಮೆಡಿಕಲ್ ಇಂಡಸ್ಟ್ರೀಸ್ ಇರ್ಬೋದು, ಇಲ್ಲೆಲ್ಲ ವರ್ಕ್ ಮಾಡ್ತಾರೆ. ಸೊ ನಮಗೆ ಅನಿಸಿದ್ದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅನ್ನಿಸ್ತು ಅಂದಾಗ, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್, ಒಂದು 10 years ಬ್ಯಾಕ್ ಹೋಗೋದ ನಾವು. ಸೊ 10 years ಬ್ಯಾಕ್ ಹೋದಾಗ ಆವಾಗ ತಾನೇ ಈ ಆ್ಯಪ್ ಎರಾ ಸ್ಟಾರ್ಟ್ ಆಯಿತು. ಓಕೆ, ಪ್ರತಿಯೊಂದು ಸ್ಟಾರ್ಟ್ ಆಗಿ ಇಂಡಿಯನ್ನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ವಿ ಆರ್ ಇನ್ ಎವ್ರಿಥಿಂಗ್ ಆನ್ ಎ ಫಿಂಗರ್ ಟಿಪ್, ರೈಟ್? ಸೊ ನೀವು ಜಸ್ಟ್ ಬುಕ್ ಮಾಡಿ ನಿಮ್ಮ ಮನೆ ಮುಂದೆ ಪ್ರತಿಯೊಂದು ಬರುತ್ತೆ. ನಿಮ್ಗೆ ಬೇಕಾಗಿರೋ ಎಸೆನ್ಷಿಯಲ್ಸ್ ಇರ್ಬೋದು, ನೀವು ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಂದ್ರೆ ವೆಹಿಕಲ್ ಇರ್ಬೋದು, ಎವ್ರಿಥಿಂಗ್ ಯು ಆರ್ ಗೆಟಿಂಗ್. ಸೊ ಏನಂತಕ್ಕೆ ಈ ಜರ್ನಿ ಸ್ಟಾರ್ಟ್ ಆಯಿತು ಅಂದಾಗ, ಅನ್ಆರ್ಗನೈಸ್ಡ್ ಮಾರ್ಕೆಟ್ ಇದೆ ಆ್ಯಕ್ಚುಲಿ. ಸೊ ಈ ಯಾವುದೇ ಒಂದು ದೊಡ್ಡ ಸಿಟಿ ತೊಗೊಂಡ್ರೆ, ಬ್ಯಾಂಗ್ಳೂರ್ ಅಂತ ಸಿಟಿಲ ಇಲ್ಲಿ ಕೆಲಸ ಮಾಡೋಕ್ಕೆ ಬರೋರು ಪ್ರಿಡಾಮಿನೆಂಟ್ಲಿ ಹೊರಗಡೆ ಅವ್ರು ಇರ್ತಾರೆ. ಓಕೆ, ಅವ್ರಿಗೆ ಮೇಜರ್ಲಿ ಬಂದಾಗ ಫಸ್ಟ್ ಅವ್ರ ಆಪರ್ಚುನಿಟಿ ಏನಂದರೆ ಡೆಲಿವರಿ ಜಾಬ್. ಅದೇ ಕ್ವಿಕ್ಕಾಗಿ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಇವತ್ತಿನ ದಿನ ಮಾರ್ಕೆಟಲ್ಲಿ ಪ್ರತಿಯೊಬ್ಬರಿಗೂ ಡೆಲಿವರಿ ಜಾಬ್ ಬೇಕು. ಬಟ್ ಅದನ್ನು ಚೂಸ್ ಮಾಡಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಓಕೆ, ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ಹೋಗ್ತಾರೆ, ಇಲ್ಲಾಂದರೆ ಫ್ರೆಂಡ್ಸ್ ರೆಫರೆನ್ಸ್ ಥ್ರೂ ಹೋಗ್ತಾರೆ. ಅವ್ರ ಪೊಟೆನ್ಷಿಯಲ್ ಗೊತ್ತಿರಲ್ಲ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ಲು ನನ್ನೇ ತೊಗೊಳ್ಳಿ, ನಾನು ಬಂದೆ ಬ್ಯಾಂಗ್ಳೂರಿಗೆ ಕೆಲಸ ಹುಡ್ಕೋಕೆ. ಸೊ ನಾನೇನು ಮಾಡ್ತೀನಿ, ಬ್ರ್ಯಾಂಡ್ ಕೇಳ್ಬಿಟ್ಟು ಹೋಗಿ ಜಾಯ್ನ್ ಆಗ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅಲ್ಲಿ ಹೋದಾಗ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಬಿಕಾಸ್ ಆಫ್ XYZ ರೀಸನ್ ಇರ್ಬೋದು. ಒಂದು, ನನಗೆ ಶಿಫ್ಟರ್ ಇಷ್ಟ ಆಗ್ತಿರ್ಬೋದು, ಇಲ್ಲದೆ ಇರ್ಬೋದು. ಸೆಕೆಂಡ್, ನನಗೆ ಟೈಮಿಂಗ್ ಅಡ್ಜಸ್ಟ್ ಆಗದೆ ಇರ್ಬೋದು. ನನಗೆ ಫುಡ್ ಇಂಡಸ್ಟ್ರಿ ಬೇಡ, ನನಗೆ ಕ್ವಿಕ್ ಕಾಮ್ ಬೇಕು, ಇಲ್ಲಾಂದ್ರೆ ವೈಸ್ ವರ್ಸ ಆಗಿರುತ್ತೆ. ಸೊ ಇಲ್ಲೇ ಏನಾಗುತ್ತೆ, ಈ ಪ್ರಾಬ್ಲಮ್ ಸ್ಟೇಟ್ಮೆಂಟು ಆ್ಯಕ್ಚುಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟು. ಎರಡು ಕಡೆಯಿಂದ ನಾವು ಯೋಚನೆ ಮಾಡಿದ್ರೆ, ಒಂದು ಆನೆ ಡಿಮ್ಯಾಂಡ್ ಕ್ರಿಯೇಟರು, ಯಾರೇ ಈ ಕ್ವಿಕ್ ಕಾಮರ್ಸ್ ಇ ಕಾಮರ್ಸ್ ಇರ್ತಾರಲ್ಲ, ಆ ಡಿಮ್ಯಾಂಡ್ ಕ್ರಿಯೇಟರು. ಸೆಕೆಂಡ್ ಕಡೆಯಿಂದ ನೋಡಿದ್ರೆ ಆನೆ ರೈಡರ್ ಪ್ರಾಸ್ಪೆಕ್ಟ್. ಸೊ ರೈಡರ್ ಕೆಲಸ ಬಿಟ್ಟು ಹೋದ್ರೆ ಏನಾಗುತ್ತೆ, ಫುಲ್ಫಿಲ್ ಮಾಡೋಕ್ಕೆ ಮತ್ತೆ ಡಿಮ್ಯಾಂಡ್ ಕ್ರಿಯೇಟರ್ ಹಿ ನೀಡ್ ಟು ಹೈರ್. ಓಕೆ, ಮತ್ತೆ ರೈಡರ್ ಏನು ಮಾಡಿದ್ರೆ ಮತ್ತೆ ಹೋಗಿ ಹುಡುಕ್ಬೇಕು. ಸೊ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿತ್ತು ಅದನ್ನು ಸಾಲ್ವ್ ಮಾಡೋಕೆ ಏನು ಮಾಡಿದ್ವಿ, ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದ್ದು ವಿ ನೀಡ್ ಟು ಸಾಲ್ವ್ ಇಟ್ ಔಟ್. ಸೊ ಹೇಗೆ ಪ್ರೋಸೆಸ್ ಮಾಡ್ತೀವಿ ಅಂದರೆ, ನಾವು ಒಂದು ರೈಡರ್ ಬಂದು ನನ್ನ ಪ್ಲಾಟ್ಫಾರ್ಮಲ್ಲಿ ಐ ಹ್ಯಾವ್ ಎ ಜಾಬ್ ಇಂಟ್ರೆಸ್ಟ್ ಅಂತಂದರೆ, ಅವನ್ನ ಫಸ್ಟ್ ಥರೋಲಿ ಅನಾಲಿಸಿಸ್ ಮಾಡ್ತೀವಿ. ಸೊ ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರು ಯಾವ ಥರ ಜಾಬ್ ಹುಡುಕ್ತಿದ್ದಾರೆ, ವಾಟ್ ಈಸ್ ಹಿಸ್ ಏಜ್, ಈಸ್ ಈ ಏಬಲ್ ಟು ವರ್ಕ್ ಆನ್ ದ ನೈಟ್ ಶಿಫ್ಟ್ಸ್ ಆರ್ ಮಾರ್ನಿಂಗ್ ಶಿಫ್ಟ್ ಬೇಕಾ, ಇಲ್ಲ ಫ್ಲೆಕ್ಸಿಬಿಲಿಟಿ ನೋಡ್ತಾ ಇದ್ದಾರಾ, ಆ್ಯಂಡ್ ಈ ವಾಂಟ್ ಟು ವರ್ಕ್ಸ್ ಆನ್ ಎ ಕ್ವಿಕ್ ಕಾಮರ್ಸ್ ಅಲ್ಲ. ಕ್ವಿಕ್ ಕಾಮರ್ಸ್ ಈಸ್ ಸಮಥಿಂಗ್ ದಟ್ 10 minutes ಡೆಲಿವರಿ ಇರುತ್ತೆ. ಓಕೆ, ಈ ವಾಂಟ್ಸ್ ಟು ವರ್ಕ್ ಆನ್ 10 minutes ಡೆಲಿವರಿನ, ಇಲ್ಲಾಂದರೆ ಐ ವಾಂಟ್ ಟು ವರ್ಕ್ ಆನ್ ಎ ಇ ಕಾಮರ್ಸ್ ಹೇಗುತ್ತೆ ಅಂದರೆ ಅರೌಂಡ್ 20 ಪ್ಯಾಕೆಟ್ಸ್ ಒಂದೇ ಸರಿ ತೊಗೊಂಡೋಗ್ತಾರೆ. ದೇ ವಿಲ್ ಡೆಲಿವರ್ ಅಕ್ರಾಸ್ ದ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಹೌಸಸ್ ಇರೋದು ಡೆಲಿವರಿ ಮಾಡ್ತಾರೆ. ಸೊ ವಿ ವಿಲ್ ಥರೋಲಿ ಅಂಡರ್ಸ್ಟ್ಯಾಂಡ್ ದಟ್ ವೇರ್ ಎಕ್ಸಾಕ್ಟ್ಲಿ ವಾಂಟ್ಸ್ ಟು ವರ್ಕ್. ಅದನ್ನು ಅರ್ಥ ಮಾಡಿಕೊಂಡು ದೆನ್ ದ ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ವಿ ಆರ್ ಸಾಲ್ವಿಂಗ್. ಓಕೆ, ಇದನ್ನು ಸಾಲ್ವ್ ಮಾಡ್ತೀವಿ. ದ ಸೆಕೆಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಸ್ ಗೋಯಿಂಗ್ ಟು ಬಿ ಆನ್ ಎ ಮೈಗ್ರೆಂಟ್ ಪೀಪಲ್ಸ್. ಅವ್ರಿಗೆ ಗಾಡಿ ಬೇಕು. ಸೊ ಗಾಡಿ ಬೇಕಾದಾಗ ಏನು ಮಾಡ್ತಾರೆ, ಒಂದು ಅವ್ರ ಹತ್ರ ವೆಹಿಕಲ್ ಇರುತ್ತೆ, ಇನ್ನೊಂದು ವೆಹಿಕಲ್ ಇಲ್ಲಾಂದ್ರೆ ಮಾರ್ಕೆಟಿಂದ ತಗೋತಾರೆ. ಐ ವಿಲ್ ಗಿವ್ ದ 2 ವೇರಿಯಂಟ್ಗೆ ಚಾಲೆಂಜಸ್ ಹೇಳ್ತೀನಿ. ಒಂದು, ಅವ್ರ ಹತ್ರನೇ ಗಾಡಿ ಇದ್ದಾಗ ಆನ್ ಆನ್ ಆ್ಯಾವ್ರೇಜ್ ಒಬ್ಬ ಡೆಲಿವರಿ ಬಾಯ್ ಇವತ್ತು ಟೈರ್ 1 ಸಿಟಿಲಿ ಈ ಕ್ಯಾನ್ ಈಸಿಲಿ ಅರ್ನ್ 40,000. ಓಕೆ, ಇಫ್ ಸಮ್ ಒನ್ ಇಸ್ ವರ್ಕಿಂಗ್ 9 to 10 hours, ಒಂದು 9 ರಿಂದ 10 ಗಂಟೆ ಕೆಲಸ ಮಾಡ್ತಂದ್ರೆ 40,000 ದುಡಿತಾನೆ. ನೀವೇ ಯೋಚನೆ ಮಾಡಿ, ಅವ್ನ ವೆಹಿಕಲ್ EMI ಇರುತ್ತೆ, ಅದರಲ್ಲಿ ವೆಹಿಕಲ್ ಪೆಟ್ರೋಲ್ ಇರುತ್ತೆ, ವೆಹಿಕಲ್ ಮೇಂಟೆನೆನ್ಸ್ ಇರುತ್ತೆ. ಸೊ ಅವನ ಅರ್ನಿಂಗಲ್ಲಿ 30% ಏನಾಗುತ್ತೆ ಈಸ್ ಗೋಯಿಂಗ್ ಆಸ್ ಎ ಎಕ್ಸ್ಪೆನ್ಸಿವ್, ವಿಚ್ ಈಸ್ ನಥಿಂಗ್ ಬಟ್ ಅರೌಂಡ್ 12K, ರೈಟ್? ಅವ್ನು ತೊಗೊಂಡೋಗೋದು ಮನೆಗೆ ಏನಾಗುತ್ತೆ, ಅರೌಂಡ್ 23-24 ತೊಗೊಂಡೋಗ್ತಾರೆ, ಮ್ಯಾಕ್ಸ್ 26. ಓಕೆ, ಬಟ್ ಅರ್ನಿಂಗ್ ಇಸ್ 40. ಈ ಸ್ಪೆಂಡಿಂಗ್ ಸಮಥಿಂಗ್ ಆನ್ ಎ ವೆಹಿಕಲ್ ಎಕ್ಸ್ಪೆನ್ಸ್. ಮತ್ತೆ ಡೌನ್ ಪೇಮೆಂಟ್ ಬೇರೆ ಹಾಕಬೇಕಾಗುತ್ತೆ. ಡೌನ್ ಪೇಮೆಂಟ್ ಖಂಡಿತ ಹಾಕಬೇಕಾಗುತ್ತೆ, EMI ಕಟ್ಟಲೇಬೇಕು ಮಂತ್. ಸೊ ಸೆಕೆಂಡ್, ಇನ್ನೊಂದು ಆ್ಯಂಗಲ್ ಬಂದರೆ, ಅವನ ಹತ್ರ ಗಾಡಿ ಇಲ್ಲ. ದೆನ್ ಏನು ಮಾಡ್ತಾನೆ, ಮಾರ್ಕೆಟಲ್ಲಿ ಹೋಗಿ ಇನ್ನೊಬ್ಬ ರೆಂಟಲ್ ಕಂಪನಿ ಹತ್ರ ಗಾಡಿ ತೊಗೊಳ್ತಾನೆ. ಅಲ್ಲಿ ಏನು ಮಾಡಬೇಕಾಗುತ್ತೆ, SD ದೇ ನೀಡ್ ಟು ಪೇ ಐದರ್ 1 month ಪೇ ಮಾಡಬೇಕಾಗತ್ತೆ, ಆರ್ 15 days ಪ್ಲಸ್ 1 week ರೆಂಟ್ ಅಪ್ ಫ್ರಂಟ್ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ಬರೋಂಥವ್ರು, ಸೊ ಅವ್ರ ನೀಡ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಬರ್ತಾರೆ. ಅವ್ರ ಹತ್ರ ಅಷ್ಟು ಅಮೌಂಟ್ ಇರುತ್ತಾ ಅಂತಂದರೆ ದಟ್ ಈಸ್ ಅಗೇನ್ ಎ ಕ್ವಶನ್ ಮಾರ್ಕ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅಬೌಟ್ ದಟ್ ವೆಹಿಕಲ್ ಸರ್ವಿಸ್. ನಾನು ಗಾಡಿ, ಓಕೆ, ನನ್ನ ಹತ್ರ ದುಡ್ಡು ಇದೆಯೋ, ನನ್ನ ಫ್ರೆಂಡ್ಸ್ ಕೊಟ್ಟರೋ, ಫ್ಯಾಮಿಲಿ ಹತ್ರ ತೊಗೊಂಡು ನಾನು ದುಡ್ಡು ಕೊಟ್ಬಿಟ್ಟು ಗಾಡಿ ತೊಗೊಬಿಟ್ಟೆ ರೆಂಟ್ಗೆ. ನೆಕ್ಸ್ಟ್ ಎವ್ರಿ ಮಂತ್ ವೆಹಿಕಲ್ ಸರ್ವಿಸ್ ಆಗಬೇಕು. ಆ ವೆಹಿಕಲ್ ಸರ್ವಿಸ್ನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಬಿಕಾಸ್ ಆ ಗಾಡಿ ಬಂದವನಿಗೆ ಬ್ರೆಡ್ ಆ್ಯಂಡ್ ಬಟರ್, ಕರೆಕ್ಟ್ ಅಲ್ಲ? ಸೊ ಅವ್ನೇನಾದರೂ ವೆಹಿಕಲ್ ಸರ್ವಿಸ್ ಆನ್ ಟೈಮ್ ಆಗಲಿಲ್ಲ ಅಂದರೆ ದೆನ್ ಇಟ್ ಈಸ್ ಎ ಕ್ವಶನ್ ಮಾರ್ಕ್ ಪ್ರಾಬ್ಲಮ್ ಟು ಹಿಮ್. ಸೊ ಈ ಸೆಕೆಂಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಿತ್ತು ನಮಗೆ. ಸೊ ದೆನ್ ವಾಟ್ ವಿ ಮೇಡ್ ಇಸ್ EV ಆಸ್ ಎ ಸಬ್ಸ್ಕ್ರಿಪ್ಷನ್. ಓಕೆ, ಗಾಡಿ ನಮ್ಮದೇನೆ,
ಸೊ ನಾವು ಡೆಲಿವರಿ ಬಾಯ್ ಕೊಡ್ತೀವಿ. ಅವನಿಗೆ ಅಫ್ರೆಂಟ್ ಬಂದು ವೆರಿ ಮಿನಿಮಲ್. ಸೊ ಈ ನೀಡ್ ಟು ಪೇ ಓನ್ಲಿ 1500 ರುಪೀಸ್. ಓಕೆ. ಅವನ ರೆಂಟ್ ಏನಿರುತ್ತೆ ಅವ್ನ ಸ್ಯಾಲ್ರಿಲೇ ಡಿಡಕ್ಟ್ ಮಾಡ್ತೀವಿ. ಬಿಕಾಸ್ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ವರ್ಕಿಂಗ್ ವಿತ್ 15+ ಕ್ಲೈಂಟ್ಸ್. ಆಲ್ ದ ಡಿಮ್ಯಾಂಡ್ ಕ್ರಿಯೇಟರ್ಸ್ ಲೈಕ್ ಕ್ವಿಕ್ ಕಾಮರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಇ ಕಾಮರ್ಸಲ್ಲಿ ವರ್ಕ್ ಮಾಡ್ತೀವಿ, ರೈಡ್ ಹೈಲಿಂಗ್ ವರ್ಕ್ ಮಾಡ್ತೀವಿ. ಆಲ್ ದಿಸ್ ವೇರ್ ಎವರ್ ವಿ ಪ್ಲೇಸ್ ಎ ರೈಡರ್, ಅವ್ರದ್ದು ರೈಡರ್ದು ಸ್ಯಾಲ್ರಿ ನಾವು ವೀಕ್ಲಿ ಪ್ರೊಸೆಸ್ ಮಾಡ್ತೀವಿ. ಆ ಪ್ರೋಸೆಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ಐ ವಿಲ್ ಡಿಡಕ್ಟ್ ದ ಸಬ್ಸ್ಕ್ರಿಪ್ಷನ್ ಕಾಸ್ಟ್. ದೆನ್ ಹಿ ನೀಡ್ ನಾಟ್ ಟು ಪೇ ಅಪ್ ಫ್ರಂಟ್. ಅವನಿಗೆ ಬರ್ಡನ್ ಇರಲ್ಲ. ಆ್ಯಂಡ್ ವೆಹಿಕಲ್ ಸರ್ವಿಸ್ ನಾವೇ ನೋಡ್ತೀವಿ. ಬಿಕಾಸ್ ನನ್ನ ಹತ್ರ ಈಗ ಒಂದು 2,500 EV ವೆಹಿಕಲ್ಸ್ ಇದೆ. ದಿಸ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆಲ್ ದ ಟೈರ್ 1 ಸಿಟೀಸ್. ಸೊ ಆ 2,500 ವೆಹಿಕಲ್ಸ್ ಏನಿದೆ ಆ ಎಲ್ಲ ವೆಹಿಕಲ್ದು ಸರ್ವಿಸ್ ನಾವೇ ನೋಡೋದ್ರಿಂದ ವಿ ನೋ ದಟ್ ವಾಟ್ ಈಸ್ ದ ಮೇಜರ್ thing we needs to look on when we are talking about the gig force. Okay, for example, you just imagine you order cake or ice cream. So ಡೆಲಿವರಿ ಬಾಯ್ ತರ್ತಾ ಇರ್ತಾನೆ, ವೆಹಿಕಲ್ ಪ್ರಾಬ್ಲಮ್ ಆಯಿತು, 30-40 ಮಿನಿಟ್ಸ್ ಆದಮೇಲೆ ಅವನು ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ತಾನೆ, ಐಸ್ ಕ್ರೀಮ್ ಗಾಟ್ ಮೆಲ್ಟೆಡ್. ದೆನ್ ಯು ಆರ್ ನಾಟ್ ಹ್ಯಾಪಿ, ಯು ಸ್ಟಾರ್ಟ್ ಟು ರೈಸ್ ಎ ಕಂಪ್ಲೇಂಟ್. ಸೊ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ದಟ್ ಈಸ್ ವಾಟ್ ವಿ ನೀಡ್ ಟು ಸಾಲ್ವ್. ಅದಕ್ಕೋಸ್ಕರ EV ಆಸ್ ಎ ಸಬ್ಸ್ಕ್ರಿಪ್ಷನ್ ತಂದಿದ್ದು. ಆ್ಯಂಡ್ ಥರ್ಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ವಾಟ್ ವಿ ಆರ್ ಸಾರಿ, ಅಲ್ಲಿ ಆ ಥರ ಪ್ರಾಬ್ಲಮ್ ಆದಾಗ ಕಂಟಿಂಜೆನ್ಸಿ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು? ಇನ್ನೊಂದು ವೆಹಿಕಲ್ ಕಳಿಸ್ತೀರಾ? ಎಸ್, ವಿ ಹ್ಯಾವ್ ಎ 2 ಆಪ್ಷನ್. ಇಫ್ ಇಟ್ ಈಸ್ ಎ ರಿಪೇರಬಲ್ ವಿತಿನ್ 10 ಮಿನಿಟ್ಸ್, ನನ್ನ ಒಬ್ಬ ರೈಡರು ವೆಹಿಕಲ್ ಪ್ರಾಬ್ಲಮ್ ಆಗಿದೆ ಅಂದರೆ ಟಿಕೆಟ್ ರೈಸ್ ಮಾಡ್ತಿದ್ದಂಗೆ ಮ್ಯಾಕ್ಸಿಮಮ್ ಟಿಕೆಟ್ ಕ್ಲೋಸಿಂಗ್ ಟೈಮ್ ಇಸ್ ಮೈನಸ್ 35 to 40 ಮಿನಿಟ್ಸ್. ವಿತಿನ್ 40 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ತೀವಿ. ಇಫ್ ಇಟ್ ಕಮ್ಸ್ ಅಂಡರ್ ಏನು ಫಾರ್ ಎಕ್ಸಾಂಪಲ್ ಬ್ರೇಕ್ ಸೆನ್ಸರ್ ಇಶ್ಯೂ ಆಗಿರುತ್ತೆ, ಇಲ್ಲಾಂದರೆ ಗಾಡಿ ಏನಾಗಿರುತ್ತೆ ಟ್ರಿಪ್ ಆಗಿರುತ್ತೆ. ಓಕೆ, ಟ್ರಿಪ್ ಆದ ಏನು ಮಾಡಿ ಜಸ್ಟ್ ಈ ನೀಡ್ ಟು ಆನ್ ದ ಫಸ್ಟ್ ವಿಡಿಯೋ ಕಾಲಲ್ಲೇ ನಾವು ಟ್ರೈ ಮಾಡ್ತೀವಿ. ವಿಲ್ ಟ್ರೈ ಟು ಡಯಾಗ್ನೈಸ್ ಥ್ರೂ ವಿಡಿಯೋ ಕಾಲ್. ಸೊ ಇಲ್ಲ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀವಿ, ಆಸ್ ಯು ಸೆಡ್ ವಿ ವಿಲ್ ಸೆಂಡ್ ಇಮಿಡಿಯೇಟ್ಲಿ ರಿಪ್ಲೇಸ್ಮೆಂಟ್ ವೆಹಿಕಲ್. ಏನು ಫಾಲ್ಟ್ ವೆಹಿಕಲ್ ಇದೆ ದೆನ್ ಅಗೇನ್ ವಿ ವಿಲ್ ಬ್ರಿಂಗ್ ಇಟ್ ಬ್ಯಾಕ್ ಟು ವೇರ್ ಹೌಸ್. ವಿ ವಿಲ್ ಮೇಕ್ ಎ ವೆಹಿಕಲ್ ರೆಡಿ ಆ್ಯಂಡ್ ವಿ ವಿಲ್ ಟ್ರಾನ್ಸ್ಫರ್ ದಟ್ ವೆಹಿಕಲ್ ಟು ದ ರೈಡರ್ ಅಗೇನ್. ಬಟ್ ಅದು ಬೆಂಗಳೂರು ಅಂತ ಇಷ್ಟು ದೊಡ್ಡ ಮಹಾನಗರದಲ್ಲಿ ನಿಮ್ಮ 45 ನಿಮಿಷದಲ್ಲಿ ಅದು ಫುಲ್ಫಿಲ್ ಮಾಡೋಕ್ಕಾಗತ್ತಾ? ಎಸ್. ಸೊ ಏನಾಗುತ್ತೆ ಅಂದರೆ ನನ್ನ ಫಾರ್ಮುಲಾ ಬಂದು ಸಿಂಪಲ್ಲು. ಎವ್ರಿ 50 ವೆಹಿಕಲ್ಗೆ ಒಬ್ಬ ಟೆಕ್ನಿಷಿಯನ್ ಇರ್ತಾನೆ. ಓಕೆ, ಸೊ 50 ವೆಹಿಕಲ್ ಬ್ಯಾಚ್ ಇರುತ್ತೆ ನಮ್ಮದು. ಆ 50 ವೆಹಿಕಲ್ಗೆ ಏನೇ ಆದರೂ ಏರಿಯಾ ವೈಸ್ ಸ್ಪ್ಲಿಟ್ ಮಾಡ್ತೀವಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಕೋರಮಂಗಲ ನನ್ನ ಹತ್ರ 50 ಗಾಡಿ ಇದೆ ಅಂದರೆ 50 ಗಾಡಿಗೆ ಒಬ್ಬ ಟೆಕ್ನಿಷಿಯನ್ ಇರ್ತಾನೆ. ಸೊ ಕೋರಮಂಗಲ ಕವರ್ ಆಗೋದೇ ನಿಮಗೆ 6 to 8 ಕಿಲೋಮೀಟರ್ಸ್. ಆ 6 to 8 ಕಿಲೋಮೀಟರ್ ಯು ಕ್ಯಾನ್ ಗೋ ಆ್ಯಂಡ್ ಡೂ ದ ವೆಹಿಕಲ್ ಸರ್ವಿಸ್ ಆನ್ ರೋಡ್ ಆನ್ ಇಮಿಡಿಯೇಟ್ ಬೇಸಿಸ್. ಸೊ ಹಬ್ಸ್ ಇಟ್ಕೊಂಡಿದ್ದೀರಾ? ಎಸ್, ವಿ ಹ್ಯಾವ್ ಹಬ್ಸ್. ಎವ್ರಿ ಟೈರ್ 1 ಸಿಟಿಲಿ ವಿ ಹ್ಯಾವ್ ಎ ಮಲ್ಟಿಪಲ್ ಹಬ್ಸ್. ಅಪ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇದನ್ನು ಆಪರೇಟ್ ಮಾಡೋದು. ಸೊ ದಿಸ್ ಇಸ್ ದ ಸೆಕೆಂಡ್. ಮುಖ್ಯವಾಗಿ ಏನಂದರೆ ನಿಮಗೆ ರೈಡರ್ಸ್ ಯಾರು ಕೆಲಸ ಹುಡುಕ್ತಾ ಇದ್ದಾರೆ ಅವ್ರು ಪ್ರೊಫೈಲಿಂಗ್ ಮಾಡ್ತೀರಾ, ಯಾವ ಥರದ್ದು ಬೇಕೋ ಅವ್ರಿಗೆ ಒಂದು ಅರ್ಥ ಮಾಡ್ಕೋತೀರಾ. ಕರೆಕ್ಟ್. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಯಿಂದ ಅವರಿಗೆ ಅಪ್ಫ್ರಂಟ್ ದುಡ್ಡು ಕೊಟ್ಟು ತೊಗೊಳಕ್ಕಾಗದಿದ್ರೆ ನೀವು ಒಂದು ಸಬ್ಸ್ಕ್ರಿಪ್ಷನ್ ಮೂಲಕ ಅವರ ತಿಂಗಳ ಸಂಬಳದಲ್ಲೇ ಅದನ್ನು ಕಟ್ ಮಾಡ್ಕೊಳ್ಳೋ ಥರ ಮಾಡಿ ನೀವು ಅವರಿಗೆ ಇದನ್ನು ಈ ರೀತಿ ನೀವು ಇ ಕಾಮರ್ಸು ಆ್ಯಂಡ್ ಕ್ವಿಕ್ ಕಾಮರ್ಸು ರೈಡ್ ಹೇಲಿಂಗ್ ಅವರಿಗೆ ನೀವು ಗಾಡಿನ ಪ್ರೊವಿಷನ್ ಮಾಡಿಕೊಡ್ತೀರಾ. ಕರೆಕ್ಟ್. ಓಕೆ. ಅವರಿಗೆ ಪರ್ಕ್ಸ್ ಏನು ಇದೆಯಾ ಆ ಥರ? ಅಂದರೆ ಸೇ ಫಾರ್ ಎಕ್ಸಾಂಪಲ್ ನಾನು ಇಷ್ಟು ರೈಡ್ ಜಾಸ್ತಿ ಮಾಡಿದೆ ಈ ಥರ, ಆವಾಗ ಅವ್ರೇನಾದರೂ ಕಟ್ ಆಗೋದಿದೆಯಾ ನಿಮ್ಮಿಂದ? ನನ್ನ ಹತ್ರ ಅದೇ ಆ್ಯಕ್ಚುಲಿ ನನ್ನ EV91 USP. ಓಕೆ, ಬಿಕಾಸ್ ಏನಾಗುತ್ತೆ ಅಂದರೆ ವಿ ಆರ್ ವೆರಿ ಕ್ಲಿಯರ್ ದಟ್ ರೈಡರ್ ಅರ್ನ್ ಮಾಡೋದ್ರಲ್ಲಿ ನಾವು ₹1 ಟಚ್ ಮಾಡಬಾರ್ದು. ಓಕೆ, ಬಿಕಾಸ್ ಅವನು ಬೆಳಗ್ಗೆಯಿಂದ ರಾತ್ರಿವರೆಗೂ ಹಗಲು ರಾತ್ರಿ ದುಡಿದ್ರೆ ತಾನೆ. ಸೊ ಎಂಡ್ ಆಫ್ ದ ಕಸ್ಟಮರ್ ನಾವು ಹ್ಯಾಪಿ ಆಗಿರೋದು. ಸೊ ಅದಕ್ಕೆ ಏನು ಮಾಡ್ತೀವಿ, ಅದರಲ್ಲಿ ಏನು ಟಚ್ ಮಾಡಲ್ಲ. ವಾಟ್ ಎವರ್ ರೈಡರ್ ಅರ್ನ್ಸ್, ಅದು ₹10 ಆಗಿರಲಿ ₹1000 ಆಗಿರಲಿ, ದಟ್ ಎಂಟೈರ್ ಅಮೌಂಟ್ ಗೋಸ್ ಟು ಹಿಮ್ ಅಪಾರ್ಟ್ ಫ್ರಮ್ ರೆಂಟ್ ಅಮೌಂಟ್. ಬೇಕಾದ್ರೆ 10 ಗಂಟೆ ಶಿಫ್ಟ್ ಮಾಡಲಿ, 12 ಗಂಟೆ ಶಿಫ್ಟ್ ಮಾಡಿ, ಇಟ್ಸ್ ಅಪ್ ಟು ಹಿಮ್. ಎಸ್. ಬಟ್ ಈಗ ಅದು ಲಾಂಗ್ ಡ್ಯೂರೇಷನ್ ಅದು ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕೂಡ ಜಾಸ್ತಿ ಬರ್ಬೋದಲ್ವಾ? ಎಸ್, ಪೀರಿಯಡಿಕ್ ಮೇಂಟೆನೆನ್ಸ್ ಇಸ್ ಸಮಥಿಂಗ್ ವಿ ಹ್ಯಾವ್ ಫಾರ್ಮುಲೇಟೆಡ್. ಹೇಗೆಂದರೆ ಸೊ ಐದರ್ ವೆಹಿಕಲ್ 30 days ಆರ್ ಎಲ್ಸ್ 3000 kilometers, ವಿಚ್ ಎವರ್ ಕಮ್ಸ್ ಅರ್ಲಿ ಹಿ ನೀಡ್ಸ್ ಟು ಡೂ ದ ಪೀರಿಯಡಿಕ್ ಮೇಂಟೆನೆನ್ಸ್ ಆಫ್ ದ ವೆಹಿಕಲ್. ಸೊ ಪೀರಿಯಡಿಕ್ ಮೇಂಟೆನೆನ್ಸ್ ಬಂದು ಫ್ರೀ ಆಫ್ ಕಾಸ್ಟ್. ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್ ಬಿಕಾಸ್ ವಾಟ್ ಎವರ್ ದ ರೆಂಟ್ ವಿ ಆರ್ ಟೇಕಿಂಗ್ ಆಸ್ ಎ ಸಬ್ಸ್ಕ್ರಿಪ್ಷನ್, ದಟ್ ಅಮೌಂಟ್ ಇನ್ಕ್ಲೂಡ್ಸ್ ದ ಪೀರಿಯಡಿಕ್ ಮೇಂಟೆನೆನ್ಸ್. ಓಕೆ, vehicle damage, physical damage ಆಯಿತು, I need to replace a part, then I'll charge for the part replacement. Not even labor charge also we do. ಓಕೆ. ಸೊ ಅಂದರೆ ಅವ್ರು ಒಂದ್ಸಲಿ ವೆಹಿಕಲ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅವ್ರ ಹತ್ರನೇ ಇರುತ್ತೆ ಅದು? ಕರೆಕ್ಟ್. ಸೊ ವೆಹಿಕಲ್ ಒಂದ್ಸಲಿ ಸಬ್ಸ್ಕ್ರಿಪ್ಷನ್ ತೊಗೋತು ಅಂದರೆ ಸೊ ಅದು ಅವ್ರ ಹತ್ರನೇ ಇರುತ್ತೆ. ದೇ ಕ್ಯಾನ್ ಯೂಸ್ ಫಾರ್ ದ ಪರ್ಸನಲ್ ಯೂಸ್ ಆಲ್ಸೋ ಆಫ್ಟರ್ ಕಂಪ್ಲೀಷನ್ ಆಫ್ ಹಿಸ್ ಶಿಫ್ಟ್. ಸೊ ಪರ್ ಡೇ ರೆಂಟ್ ಇರುತ್ತೆ ನಿಮ್ದು? ಪರ್ ಡೇ ರೆಂಟ್ ಆ್ಯಂಡ್ ವಿ ಕ್ಯಾಲ್ಕುಲೇಟೆಡ್ ಆನ್ ಎ ವೀಕ್ಲಿ ಬೇಸಿಸ್. ಓಕೆ, ರಿಗಾರ್ಡ್ಲೆಸ್ ಆಫ್ ನಂಬರ್ ಆಫ್ ಕಿಲೋಮೀಟರ್ಸ್ ದೇ ರೈಡ್. ಎಸ್. ಸೊ ಅನ್ಲೆಸ್ ಅವನು ನನ್ನ ಹತ್ರ ಆರ್ಡರ್ ಮಾಡ್ತಾ ಇಲ್ಲ, ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದಾನೆ, ದೆನ್ ವಿ ವಿಲ್ ಟೇಕ್ ಎ ಕಾಲ್. ಇಲ್ಲ ನನಗೆ ಅವ್ನು ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ, ದೆನ್ ವಿ ವಿಲ್ ನಾಟ್ ಗೋಯಿಂಗ್ ಟು ಚಾರ್ಜ್ ಹಿಮ್ ಎನಿಥಿಂಗ್. ಬಟ್ ಅವನು ಕಿಲೋಮೀಟರ್ ಕ್ಯಾಪಿಂಗ್ ಇರುತ್ತೆ, ಅದ್ರ ಮೇಲೆ ಯೂಸ್ ಮಾಡ್ತಾನೆ. ಬಿಕಾಸ್ ಈಸ್ ಅರ್ನಿಂಗ್ ಮೋರ್, ನನ್ನ ವೆಹಿಕಲ್ದು ವ್ಯಾರಂಟಿನೂ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ದೆನ್ ಐ ವಿಲ್ ಚಾರ್ಜ್ ಪರ್ ಕಿಲೋಮೀಟರ್ ಎಕ್ಸ್ಟ್ರಾ. ಆಫ್ಟರ್ 3000 kilometers ಆದಮೇಲೆ ಪರ್ ಕಿಲೋಮೀಟರ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ.
ಅಂಡ್ ಅವ್ರ ಯೂಸೇಜ್ನ ನಿಮ್ಗೆ ಟ್ರ್ಯಾಕ್ ಮಾಡೋಕ್ಕೆ ಏನಾದ್ರು ಮೆಕ್ಯಾನಿಸಮ್ ಇದೆಯಾ? ಸೊ ಆಲ್ ದ ವೆಹಿಕಲ್ಸ್ ವಿ ಹ್ಯಾವ್ ಎ IoT GPS ಇರುತ್ತೆ. ಓಕೆ. ಬಿಕಾಸ್ ಏನಂತಂದ್ರೆ ದಿಸ್ GPS ವಿ ಫಿಟೆಡ್ ಆನ್ 2 ರೀಸನ್. ಒನ್ ರೀಸನ್ ಅಬೌಟ್ ದಟ್ ವೆಹಿಕಲ್ ಸೇಫ್ಟಿ, ಸೆಕೆಂಡ್ ರೀಸನ್ ಅಬೌಟ್ ರೈಡರ್ ಸೇಫ್ಟಿ. ಓಕೆ, ನನ್ನ ಟೀಮ್ ಯಾವ ಥರ ಅಂದರೆ ನಿಮಗೆ ಗೊತ್ತು. ಸೊ ಎನಿ ಟೈರ್ 1 ಸಿಟಿ ಯು ಟೇಕ್ ಎ ಎಕ್ಸಾಂಪಲ್, ಅಲ್ಲಿ ನಿಮಗೆ ಡೇ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್, ಡೇ ಕ್ಲೋಸ್ ಆಗೋದು ಲೇಟ್ ನೈಟ್. ರೈಟ್. ಸೊ ಅವರು ಎಷ್ಟೊತ್ತು ವರ್ಕ್ ಮಾಡ್ತಾರೋ ಅಷ್ಟವರೆಗೂ ನನ್ನ ಗ್ರೌಂಡ್ ಟೀಮು ಆಕ್ಟಿವ್ ಅಲ್ಲಿರುತ್ತೆ. ದೇ ವಿಲ್ ಚೆಕ್ ಎವ್ರಿ ವೆಹಿಕಲ್ ಕ ಮೂವ್ಮೆಂಟ್, ಟ್ರ್ಯಾಕ್ ಮಾಡ್ತಾರೆ. ಆ ಒಬ್ಬ ರೈಡರ್ ಆರ್ಡರ್ನ ತೊಗೊಂಡು ಡೆಲಿವರಿಗೆ ಹೋಗಿರ್ತಾನೆ. ಸೊ 30 ಮಿನಿಟ್ಸ್ ಆದ್ರೂ ಅವ್ನು ಡೆಲಿವರಿ ಮಾರ್ಕ್ ಮಾಡಿಲ್ಲ, ಇಲ್ಲ ರಿಟರ್ನ್ ಸ್ಟೋರಿಗೆ ಬಂದಿಲ್ಲ ಅಂದರೆ ದೆನ್ ವಿ ವಿಲ್ ಕಾಲ್ ದ ರೈಡರ್. ಏನಾಗಿದೆ, ಎಂತಕ್ಕೆ ಹೋಗಿಲ್ಲ. 2 ಪಾಸಿಬಿಲಿಟೀಸ್ ಇರುತ್ತೆ. ಒಂದು ವೆಹಿಕಲ್ ಫಾಲ್ಟ್ ಆಗಿರುತ್ತೆ, ಆರ್ ರೈಡರ್ ಸಮಥಿಂಗ್ ಹ್ಯಾಪೆಂಡ್. ಸೊ ಫಾರ್ ದಟ್ ಸೇಫ್ಟಿ ಪರ್ಪಸ್ ವಿ ಹ್ಯಾವ್ ಎ GPS ಆನ್ ಆಲ್ ದ ವೆಹಿಕಲ್ಸ್. ಓಕೆ. ಓಕೆ. ಸೊ ಅದು ಕಾಲಿಂಗಿಗೆ ಒಂದು ಸಪ್ರೇಟ್ ಇನ್ಫ್ರಾಸ್ಟ್ರಕ್ಚರ್ We ಇದೆ? have a calling team. We have a operations team, dedicated team, where they monitor every vehicle, every day ka performance. ಓಕೆ. 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 ನೈಸ್. ಸೊ EV91 ಅರ್ಥ ಮಾಡ್ಕೊಳ್ಳೋದಾದರೆ, ನಾನೊಬ್ಬ ಬೆಂಗಳೂರಲ್ಲಿದ್ದೀನಿ, ಗಿಗ್ ವರ್ಕ್ ಮಾಡಬೇಕಂತಿದ್ದೀನಿ, ಗಾಡಿ ಇಲ್ಲ ನನ್ನ ಹತ್ರ, ನಾನು EV91 ರೀಚ್ ಔಟ್ ಆಗ್ಬೋದು. ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕ್ಲೀನ್ ಆಗಿರಬೇಕು, Correct. ಸಿಂಪಲ್, Correct. ನಂಗೆ ಗಾಡಿ ಸಿಗುತ್ತೆ. ಇದು ಒನ್ ಟೈಪ್ ಆಫ್ ಯೂಸರ್ಸ್. ನನ್ನ ಹತ್ರ 2 ಡಿಯೋ ಗಾಡಿ ಇದೆ, ನಾನು ನಿಮ್ಮ ಪ್ಲಾಟ್ಫಾರ್ಮ್ ಬರ್ಬೋದಾ? Obviously. So as I said, we are not only a EV based company. Actually, now we are a platform, tech platform. Okay. So this platform completely we designed for the gig economy. ಎಂತಕ್ಕೆ ಅಂದರೆ, ಸೊ ನಾನು ನಿಮ್ಗೆ ಹೇಳಿದ್ದು 2 ಎಕ್ಸಾಂಪಲ್. ದೇರ್ ಇಸ್ ಲಾಟ್ ಆಫ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ಡೆಲಿವರಿ ಬಾಯ್ಸ್ ಹ್ಯಾವಿಂಗ್. ದಟ್ ಥರ್ಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಇವಾಗ ನೀವು ಹೇಳಿದಾಗ ನಿಮ್ಮ ಹತ್ರ ಗಾಡಿ ಇದೆ, ಸೊ ವೆಹಿಕಲ್ ಮೇಂಟೆನೆನ್ಸ್ ಆ್ಯಂಡ್ EMI ಎಲ್ಲ ಸೇರಿದ್ರೆ 12,000 ರೂಪಾಯಿ ಆಗುತ್ತೆ. ಸೊ ನನ್ನ ಹತ್ರ ನೀವು ಗಾಡಿ ತೊಗೊಂಡು ವರ್ಕ್ ಮಾಡ್ತೀನಿ ಅಂದರೆ ಇಟ್ಸ್ 6,000 rupees. ಸೊ ವಿಚ್ ಈಸ್ ಯು ಕ್ಯಾನ್ ಸೇವ್ 50% ಆಫ್ ಯುವರ್ ಎಕ್ಸ್ಪೆನ್ಸ್ ಆನ್ ಯುವರ್ ವೆಹಿಕಲ್. ಓಕೆ. ಸೆಕೆಂಡು, ನಿಮ್ಮ ಹತ್ರ ಇರೋ ವೆಹಿಕಲ್ ಎಷ್ಟು ದಿನ ಯೂಸ್ ಮಾಡ್ತೀರಾ? ಒಂದು ಸ್ಟೇಜ್ ಆದಮೇಲೆ ಯು ನೀಡ್ ಟು ಸೆಲ್ ಇಟ್ ಔಟ್, ರೈಟ್? ಆ್ಯಂಡ್ ಯು ಆರ್ ಪ್ಲಾನಿಂಗ್ ಟು ಬೈ ಎ ನ್ಯೂ ವೆಹಿಕಲ್. ದೆನ್ ಯು ನೀಡ್ ಟು ಗೋ ಟು ದ ಮಾರ್ಕೆಟ್, ಯು ನೀಡ್ ಟು ಸಿ ಯಾರು ಸೆಕೆಂಡ್ ಹ್ಯಾಂಡ್ ಬೈ ಮಾಡ್ತಾರೆ ಅಂತ. ದೆನ್ ಯು ನೀಡ್ ಟು ಚೂಸ್ ಯಾವ ವೆಹಿಕಲ್ನ ತೊಗೋಬೇಕು ಅಂತ. ಬಿಕಾಸ್ ಸಿ EV ಇಂಡಸ್ಟ್ರಿಯಲ್ಲಿ, ಎಸ್ಪೆಷಲಿ ಆನ್ ಅ 2-wheeler ಫ್ರಂಟ್ ಆರ್ ವಿನ್ ವಿ ಟಾಕಿಂಗ್ ಅಬೌಟ್ ದ ಗೀಗ್ ಫ್ರಂಟ್, ವೆಹಿಕಲ್ ಚೂಸ್ ಮಾಡೋದು ಒಂದು ಮೇಜರ್ ಇದಿರುತ್ತೆ. ವೆನ್ ವಿ ಆರ್ ಚೂಸಿಂಗ್ ಎ ವೆಹಿಕಲ್, ಆ ವೆಹಿಕಲ್ ಯಾವ ಥರ ಇರಬೇಕಂದ್ರೆ ಇಟ್ ಶುಡ್ ಬಿ ಪರ್ಫಾರ್ಮ್ ಫಾರ್ ಎ ಗಿಗ್ ವರ್ಕರ್ಸ್. ಬಿಕಾಸ್ ಅವ್ರೇನಂದರೆ ಸೊ ಫಾಸ್ಟಾಗಿ ಡೆಲಿವರಿ ಮಾಡಬೇಕು, ಮೋರ್ ಅರ್ನ್ ಮಾಡಬೇಕಂತ ದೇ ಅಬ್ಯೂಸ್ ಅವ್ರು ರಫ್ ಆಗಿ ಯೂಸ್ ಮಾಡ್ತಾರೆ ವೆಹಿಕಲ್. ಆ ರಫ್ನೆಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಗೋಯಿಂಗ್ ಟು ಆ ವೆಹಿಕಲ್ದು ಏನಿದೆ ಲೈಫ್ ಸ್ಪ್ಯಾನ್, ಇಟ್ ವಿಲ್ ಕಟ್ ಡೌನ್. ಸೊ ನಿಮಗೆ ಆ ವೆಹಿಕಲ್ದು ಸ್ಪೇಸ್ ಮಾರ್ಕೆಟಲ್ಲಿ ಸಿಗಬೇಕು, ಆ್ಯಂಡ್ ಯು ನೀಡ್ ಟು ಗೆಟ್ ಆನ್ ಎ ಲೀಸ್ಟ್ ಪ್ರೈಸ್. ಓಕೆ, ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಬೇರ್ ದ ಕಾಸ್ಟ್. ಅದಕ್ಕೋಸ್ಕರನೇ ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನೀವು ವೆಹಿಕಲ್ ಇದೆಯಲ್ಲ, when you want to sell the vehicle, so right now we are not enable that. It's going to be coming soon, probably financial year we are launching 2 more category. One is exchange. IC vehicle ಇದೆ, IC vehicle, petrol vehicle ಇದೆ ನಿಮ್ಮ ಹತ್ರ, you can exchange through my platform. So we are going to onboard aggregators who will buy the second hand vehicle. Okay. And I will give another option that and the petrol vehicle and the EV vehicle. So we will whitelist a OEM of electric vehicle. We will give a like category that which vehicle you want. ರಿಫರ್ಬಿಶ್ಡ್ ಥರ. It's not a refurbished, fresh vehicle only. Okay, I'll do a tie up with OEM. Okay, ಆ OEM ಇಂದ ನಾನು ನಿಮ್ಮ ಗಾಡಿ ಕೊಡಿಸ್ತೇನೆ. ಆ ಗಾಡಿ ನಾನು ಕೊಡಿಸೋ ಗಾಡಿ ಏನಂದರೆ ನಿಮಗೆ ಸೂಟಬಲ್ ಆಗೋ ಗಾಡಿ. ನೀವು ರೈಡ್ ಹೈಲಿಂಗ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ E-commerceಲ್ಲಿ ಯೂಸ್ ಮಾಡೋದು, ಕ್ವಿಕ್ ಕಾಮರ್ಸಲ್ಲಿ ಯೂಸ್ ಮಾಡೋದು. ನಾನು ಸೆಲೆಕ್ಟ್ ಮಾಡೋ ಗಾಡಿ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಎರ್ಗೊನಾಮಿಕ್ ಆಗಿರುತ್ತೆ, ನಾಳೆ ಅದ್ರ ಸ್ಪೇರ್ ಕಾಸ್ಟ್ ಜಾಸ್ತಿ ಇರಲ್ಲ. ಸೊ ಆ ಥರ ವೆಹಿಕಲ್ ಚೂಸ್ ಮಾಡ್ತೀವಿ. ಆ್ಯಂಡ್ ಲೆಟ್ಸ್ ಅಸ್ಯೂಮ್ ಇವತ್ತಿನ ದಿನ ನಿಮಗೆ ಗಾಡಿ ತೊಗೋಬೇಕಂದ್ರೆ ಯಾವುದೇ ಬ್ಯಾಂಕ್ಗೆ ಹೋದರೆ ಫಸ್ಟ್ ಥಿಂಗ್ ಇಸ್ ದೇ ವಿಲ್ ಚೆಕ್ ಸಿಬಿಲ್. ವಿತೌಟ್ ಸಿಬಿಲ್ ಯಾರು ಕೊಡಲ್ಲ. ನಾವು ವರ್ಕ್ ಮಾಡ್ತಾರೆ, ಇಟ್ಸ್ ಎ ಬ್ಲೂ ಕಾಲರ್ ಇಂಡಸ್ಟ್ರಿ. ಮೋಸ್ಟ್ ಆಫ್ ದ ಪೀಪಲ್ಸ್ ಆರ್ ನಾಟ್ ಏಬಲ್ ಟು ಮೇಂಟೈನ್ ಎ ಪ್ರಾಪರ್ ಸಿಬಿಲ್, ರೈಟ್? ಸೊ ಅವಾಗ ಏನಾಗುತ್ತೆ, ದೇ ಆರ್ ನಾಟ್ ಏಬಲ್ ಟು ಗೆಟ್. ಸೊ ದೆನ್ ವಾಟ್ ವಿ ಥಿಂಕಿಂಗ್ ಇಸ್ ವಿ ವಿಲ್ ಗಿವ್ ಎ ಕಂಫರ್ಟ್ ಲೆಟರ್. ಓಕೆ, ಸೊ ನೀವು ನನ್ನ ಹತ್ರ ಒಂದು 6 months ವರ್ಕ್ ಮಾಡ್ತಿದ್ದೀರಾ, ನಿಮ್ಮದು ಮಂತ್ ಆನ್ ಮಂತ್ ಇಷ್ಟು ಸ್ಯಾಲ್ರಿ ಹೋಗ್ತಿದೆ ಅಂದಾಗ ದೆನ್ ದ ಫಿನಾನ್ಷಿಯಲ್ ವಿಲ್ ಟೇಕ್ ಎ ಬೆಟ್ ಆನ್ ಯು. ಓಕೆ, ಇವ್ರ ಗಾಡಿ ಕೊಡ್ಬೋದಪ್ಪ, ಇವ್ರ ಅರ್ನಿಂಗ್ ಇಷ್ಟಿದೆ ಅನ್ನೋದು. ಸೊ ದಿಸ್ ಈಸ್ ಆಲ್ಸೋ ಅನದರ್ ಕ್ಯಾಟಗರಿ ವಿ ಆರ್ bringing into EV91 platform. So overall EV91 is a single point solution for a gig force. ಗಿಗ್ ವರ್ಕ್ ಫೋರ್ಸ್. ಓಕೆ. both vehicle Everything. seekers You will and get both everything vehicle on the gig providers. force. Yes. Okay. ಸೂಪರ್. ಸೊ ಐ ಥಿಂಕ್ ಅರುಣ್ ಅವ್ರೆ, ಈಗ ಇನ್ನೊಂದು ಸ್ವಲ್ಪ EV ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಐ ಥಿಂಕ್ ನಿಮ್ಮ ಒಂದು ಬಾಲ್ಯದ ಬಗ್ಗೆ ಮಾತಾಡೋಣ. ನೀವು ಮಂಡ್ಯದಲ್ಲಿ ಹುಟ್ಟು ಬೆಳೆದಿದ್ದು ಅಂತ ಕೇಳಿದೆ ನಾನು. Right. ಹಾಗೆ ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ, ಆಮೇಲೆ ನಿಮಗೆ ಈ ಉದ್ಯಮದ ಕಡೆ ಬರಬೇಕು ಅನ್ನೋಂಥ ಒಂದು ಆಸಕ್ತಿ ಚಿಕ್ಕನ್ನಲ್ಲೇ ಇತ್ತಾ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಹುಟ್ಟು ಬೆಳೆದಿದ್ದೆಲ್ಲ ಮಂಡ್ಯ.
1 to 7th ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದೆಲ್ಲ ಪ್ರೈವೇಟ್ ಸ್ಕೂಲು. ಅದಾದಮೇಲೆ 8th 12th ವರೆಗೂ PUC ಓದಿದ್ದು ನಿಮಗೆ ಮಂಡ್ಯದಲ್ಲಿ ವೆರಿ ಫೇಮಸ್ ಇಸ್ ಮೈ ಶುಗರ್ ಇಂಡಸ್ಟ್ರಿ ತುಂಬ ಜಾಸ್ತಿ ಅಲ್ಲ. ಸೊ ಒಂದು ಟೈಮಲ್ಲಿ 7 ಶುಗರ್ ಫ್ಯಾಕ್ಟ್ರೀಸ್ ಇತ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ 7 ಶುಗರ್ ಫ್ಯಾಕ್ಟ್ರಿ ಇದ್ದಿದ್ದು. ಸೊ ಅದರಲ್ಲಿ ಬಂದು ಇಟ್ಸ್ ಎ ಗೌರ್ಮೆಂಟ್ ಶುಗರ್ ಫ್ಯಾಕ್ಟ್ರಿ, ಮೈ ಶುಗರ್ ಫ್ಯಾಕ್ಟ್ರಿ. ಸೊ ಅವ್ರದ್ದೇ ಒಂದು ಸ್ಕೂಲ್ ಇತ್ತು, ಮೈ ಶುಗರ್ ಹೈಸ್ಕೂಲ್ ಅಂತ. ದಟ್ ಈಸ್ ಏಡೆಡ್ ಸ್ಕೂಲ್. ಸೊ ಐ ಸ್ಟಡಿಡ್ ಅಪ್ ಟು PU ವರೆಗೂ ಗೌರ್ಮೆಂಟ್ ಸ್ಕೂಲಿಗೆ ಓದಿದ್ದು. 10th ಮುಗೀತು. 10th ಆದಮೇಲೆ ಐ ಚೂಸ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಓಕೆ, ಸೈನ್ಸ್ ಬ್ಯಾಕ್ಗ್ರೌಂಡು PU ಮುಗಿಸ್ದೆ. ದೆನ್ ಐ ಜಾಯಿಂಡ್ ಇಂಜಿನಿಯರಿಂಗ್ ಮಂಡ್ಯದಲ್ಲಿ, ಅಗೇನ್ PS ಇಂಜಿನಿಯರಿಂಗ್, PSC. ಸೊ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಅಲ್ಲಿ ಮುಗಿಸಿದ್ಮೇಲೆ ಮಂಡ್ಯ ಕಾವೇರಿ ಬಿಟ್ಟು ಹೋಗಕ್ಕೆ ಮನಸ್ಸೇ ಇರಲಿಲ್ಲ. ಪ್ರಿಸೈಸ್ಲಿ ಹೌದು. ಓಕೆ, ಟು ಬಿ ಸ್ಪೀಕಿಂಗ್ ಆನೆಸ್ಟ್ಲಿ ಹೌದು. ಬ್ಯಾಂಗ್ಳೂರ್ ಬರೋ ಇಂಟ್ರೆಸ್ಟ್ ಇರಲಿಲ್ಲ. ಓಕೆ, ಐ ಟೆಲ್ ಯು ಅಪ್ ಫ್ರಂಟ್, ಬಿಕಾಸ್ ಇಲ್ಲಿ ಟ್ರಾಫಿಕ್ಕು ಇದೆಲ್ಲ ನೋಡಿದಾಗ ಅನ್ನಿಸ್ತು ಓಕೆ ನನಗೆ ಏನಕ್ಕೆ ಬಿಟ್ಟು ಬರಬೇಕು ಅಂತ ಅನ್ಸೋ ಸ್ಟೇಜ್ಗೆ ಹೋಯಿತು. ಅಬೌಟ್ ಫ್ಯಾಮಿಲಿ, ಅಪ್ಪ ಆಟೋ ಡ್ರೈವರು. ಸೊ ಈಗ ಒಂದು 6 months ಆಯಿತು ಬಿಟ್ಟು. ಅದು ನಾವು ಫೋರ್ಸ್ಫುಲಿ ಬಿಡಿಸಿದ್ದು. ಐ ಡೋಂಟ್ ವಾಂಟ್ ಟು ಲೀವ್. ಓಕೆ, ಸೊ ನಮ್ಮನ್ನ ಓದಿ ಬೆಳೆಸಿದ್ದೆಲ್ಲ ಅವರೇನೆ. ವಿ ಆರ್ ಎ ವೆರಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಮ್ಮ ಹೌಸ್ ವೈಫು, ತಮ್ಮ ಇದ್ದಾನೆ, ತಂಗಿ ಇದ್ದಾರೆ. ಸೊ ಐ ಗಾಟ್ ಮ್ಯಾರಿಡ್ ಅಟ್ 2015. ಓಕೆ, ಐ ಹ್ಯಾವ್ 2 kids. ಹೌಸ್ ವೈಫು. ಇದು ಅಬೌಟ್ ಪರ್ಸ್ನಲ್. ಆ್ಯಂಡ್ ಪ್ರೊಫೆಷ್ನಲ್ ಬಂದಾಗ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಕಂಪನಿ ಐ ಸ್ಟಾರ್ಟೆಡ್ ಇನ್ ಸೇಮ್ ಲೈನ್. ಓಕೆ, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಓನ್ಲಿ. ಒಂದು 2 years ವರ್ಕ್ ಮಾಡಿದೆ. ಯಾವ ಕಂಪ್ನಿ ಅದು? ಇಟ್ಸ್ ಮೈಸೂರಲ್ಲಿದೆ. ನೀವು ಇವತ್ತು 2 wheeler ನೋಡೋ ಕ್ಯಾಮ್ ಚೈನು, ಡ್ರೈವ್ ಚೈನ್ ಎಲ್ಲ ಅಲ್ಲಿಂದನೇ ಬರೋದು. ಇಟ್ ಈಸ್ ಕಾಲ್ಡ್ ಆಸ್ ಎ ರೋಲಾನ್ ಅಂತ ಒಂದು ಕಂಪನಿ. ಕೊಯಂಬತ್ತೂರ್ ಬೇಸ್ಡ್. ದೇ ಹ್ಯಾವ್ ದೇರ್ ಪ್ಲಾಂಟ್ ಇನ್ ಮೈಸೂರು ಆಲ್ಸೋ, JP ನಗರಲ್ಲಿದೆ. ಅಲ್ಲಿ ಒಂದು 2 years ವರ್ಕ್ ಮಾಡಿದೆ ಅದು ಪ್ರೊಡಕ್ಷನ್ ಲೈನಲ್ಲಿ. ಸೊ ಅದಾದಮೇಲೆ ಒಂದು ಫೈನ್ ಡೇ ಅನ್ನಿಸ್ತು, ಓಕೆ ಐ ಥಿಂಕ್ ದಿಸ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಆವಾಗ ಲಾಜಿಸ್ಟಿಕ್ ಸಪ್ಲೈ ಚೈನ್ ವಾಸ್ ಬೂಮಿಂಗ್ ಇನ್ ಇಂಡಿಯಾ. ದೆನ್ ಫಸ್ಟ್ ಕಂಪನಿ ಇನ್ ಲಾಜಿಸ್ಟಿಕ್ ಇಸ್ ಓಲಾ. ಓಕೆ, ಓಲಾದಲ್ಲಿ ಜಾಯಿನ್ ಮಾಡಿದೆ. ಓಲಾದಲ್ಲಿ ಆವಾಗ ಓಲಾ ವಾಸ್ ಎಕ್ಸ್ಪ್ಯಾಂಡಿಂಗ್ ಇನ್ ಟು Tier 2 cities, ಎಸ್ಪೆಷಲಿ ಒಂದು ಆಟೋ ಕ್ಯಾಟಗರಿ. ಫಸ್ಟ್ ಓಲಾ ಸ್ಟಾರ್ಟ್ ಮಾಡಿದ್ದು ಕ್ಯಾಬಲ್ಲಿ, ತೆಗೆನ್ ದೇ ಎಂಟರ್ಡ್ ಇನ್ ಟು ದ ಆಟೋ ಬಿಸ್ನೆಸ್ಸಲ್ಲಿ. ಸೊ ಆಟೋ ಬಿಸ್ನೆಸ್ಸಲ್ಲಿ ಜಾಯಿನ್ ಮಾಡಿದಾಗ ಓಕೆ ಸಮ್ವೇರ್ ಐ ಕ್ಯಾನ್ ರಿಲೇಟ್ ದಿಸ್. ಅಪ್ಪ ಆಟೋ ಡ್ರೈವರು. ಓಕೆ, ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿರ್ತಾ ಇರೋದು ಅದೇ ಇಂಡಸ್ಟ್ರಿಲಿ, ಆನ್ ಆಟೋ. ಸೊ ಲಾಟ್ ಆಫ್ ಚಾಲೆಂಜಸ್. ಏನಂದರೆ ನಿಮಗೆ, ಸೊ 15 ವರ್ಷ ಈ ಇಂಡಸ್ಟ್ರಿಯಲ್ಲಿ ಬಂದಿದ್ದೀನಿ. ನನಗೇನು ಒಂದು ಅನ್ನಿಸ್ತು ಅಂದರೆ, ಏನು ನಾವು ಡೆಲಿವರಿ ಪ್ಲ್ಯಾಟ್ಫಾರ್ಮಲ್ಲಿ ಜನಗಳು ನೋಡ್ತೀವಿ, ದೇ ಆರ್ ವೆರಿ ಇನ್ನೋಸೆಂಟ್. ಓಕೆ, ಬಟ್ ಏನಂದರೆ ವಿ ನೀಡ್ ಟು ಟ್ರೈನ್ ದೆಮ್, ದೆನ್ ಓನ್ಲಿ ದೇ ಕ್ಯಾನ್ ಏಬಲ್ ಟು ಗೆಟ್ ಅ ಬೆಟರ್ ಥಿಂಗ್. ಓಕೆ, ಓಲಾದಲ್ಲಿ ವೆನ್ ಆಟೋ ಸ್ಟಾರ್ಟ್ ಆದಾಗ ನಿಮಗೆ ಗೊತ್ತು, ಲಾಟ್ ಆಫ್ ಇಶ್ಯೂಸ್ ವಿಲ್ ಬಿ ದೇರ್. ತುಂಬ ಇಶ್ಯೂಸ್ ನಡೆಯುತ್ತೆ. ಪೀಪಲ್ಸ್ ವಿಲ್ ಆಟೋ ಸ್ಟ್ಯಾಂಡಲ್ಲಿ ಇರೋರೆಲ್ಲ ಒಪ್ಕೊಳ್ಳಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬರೋಕ್ಕೆ. ದೆನ್ ಫೈನಲಿ ಸಮ್ ಹೌ ವಿ ಕ್ರ್ಯಾಕ್ ದಟ್. ಆ್ಯಂಡ್ ಮೈಸೂರು ವಾಸ್ ದ ಫಸ್ಟ್ ಸಿಟಿ ವೇರ್ ವಿ ಯೂಸ್ ಟು ಡೂ ಅರೌಂಡ್ 1 lakh ಆಟೋ ಟ್ರಿಪ್ಸ್ ಇನ್ ಎ ವೀಕ್. ಓಕೆ, ಸೊ ಆಲ್ಮೋಸ್ಟ್ ಓಲಾ ಜೊತೆ ನಂದು ಜರ್ನಿ ಬಂದು ಒಂದು 2.5 years ಇತ್ತು. ನೀವು ಯಾವ ರೋಲಲ್ಲಿ ಕೆಲಸ ಮಾಡಿದ್ರಿ? ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಆನ್ ಎ ಗ್ರೌಂಡ್ ಲೆವೆಲ್. ಸೊ ವೇರ್ ಐ ಯೂಸ್ ಟು ಗೋ ಆ್ಯಂಡ್ ಆನ್ ಬೋರ್ಡ್ ಆಟೋ ಡ್ರೈವರ್ಸ್ ಜೊತೆ ಮಾತಾಡಬೇಕು, ಮಾತಾಡ್ಬಿಟ್ಟು ಅವ್ರನ್ನ ಓಲಾ ಪ್ಲಾಟ್ಫಾರ್ಮ್ ತರಬೇಕು ಆ್ಯಂಡ್ ಮೇಕ್ ಶೂರ್ ದಟ್ ದೇ ಆರ್ ಲಾಗಿನ್ ಫಾರ್ ಎ ಡೈಲಿ ಬೇಸಿಸಲ್ಲಿ ಆ್ಯಂಡ್ ದೇ ವಿಲ್ ಡೂ ಮೋರ್ ನಂಬರ್ ಆಫ್ ಆರ್ಡರ್ಸ್. ಸೊ ಆಲ್ ದಿಸ್ ಥಿಂಗ್ಸ್ ಐ ಯೂಸ್ ಟು ಟೇಕ್ ಕೇರ್. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಗ್ರೌಂಡ್ ಲೆವೆಲ್ ಮ್ಯಾನೇಜ್ಮೆಂಟ್. ಗ್ರೌಂಡ್ ಲೆವೆಲ್ ಐ ಸ್ಟಾರ್ಟೆಡ್ ಫ್ರಮ್ ಗ್ರೌಂಡ್ ಲೆವೆಲ್. ನಾನು ಯಾವತ್ತೂ ನನ್ನ ಕೆರಿಯರ್ನ ಮ್ಯಾನೇಜರಿಂದ ಸ್ಟಾರ್ಟ್ ಮಾಡಲಿಲ್ಲ. ಐ ನೋ ಗ್ರೌಂಡ್, ಐ ಸ್ಟಾರ್ಟೆಡ್ ಫ್ರಮ್ ಗ್ರೌಂಡ್. ಇವತ್ತು ನಾನು ಬೀಯಿಂಗ್ ಎ ಫೌಂಡರ್, ಐ ಗೋ ಟು ಗ್ರೌಂಡ್, ಐ ಅಂಡರ್ಸ್ಟ್ಯಾಂಡ್ ಗ್ರೌಂಡ್, ವಾಟ್ ಈಸ್ ಹ್ಯಾಪ್ನಿಂಗ್, ಎಂದಿಗೆ ರೈಡರ್ ಚೆನ್ನಾಗ್ತಾರೆ, ವಾಟ್ ಈಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಬಿಕಾಸ್ ರೈಡರ್ ಎಕ್ಸ್ಪೆಕ್ಟೇಷನ್ ಚೇಂಜಸ್ ಎವ್ರಿ ಟೈಮ್, ಫ್ರೀಕ್ವೆಂಟ್ಲಿ ಚೇಂಜ್ ಆಗುತ್ತೆ. ಇವತ್ತಿನ ದಿನ ನೀವು ನೋಡ್ತು ಅಂದರೆ ಯಾವೊಬ್ಬ ಡೆಲಿವರಿ ಬಾಯು ಒಂದೇ ಪ್ಲಾಟ್ಫಾರ್ಮ್ ಇಟ್ಟಿರಲ್ಲ. ಓಕೆ, ಅವನು ಮೊಬೈಲ್ ಚೆಕ್ ಮಾಡಿದ್ರೆ ನಿಮ್ಮ ಹತ್ರ ಅವ್ರ ಹತ್ರ ಅಟ್ಲೀಸ್ಟ್ 4-5 ಪ್ಲಾಟ್ಫಾರ್ಮ್ ಇಟ್ಟಿರ್ತಾರೆ. ಅವ್ನು ಈಸ್ ವೆರಿ ಸ್ಮಾರ್ಟ್, ಮೋರ್ ದೆನ್ ಅಸ್. ಯಾವ ಥರ ಅಂದರೆ ಎವ್ರಿ ವೀಕ್ ಸ್ಟಾರ್ಟ್ ಆಗೋ ಮುಂಚೆ ಹಿ ವಿಲ್ ಚೆಕ್ ಆಲ್ ದ ಆ್ಯಪ್, ಯಾವ ಆ್ಯಪಲ್ಲಿ ನನಗೆ ಜಾಸ್ತಿ ಬರುತ್ತೆ, ದೆನ್ ದೇ ಯೂಸ್ ಟು ಲಾಗಿನ್ ಆನ್ ದಟ್. ಸೊ ದೇ ಆರ್ ವೆರಿ ಸ್ಮಾರ್ಟ್. ಓಕೆ, ಸೊ ಇವ್ರನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಯು ಶುಡ್ ಬಿ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಸೊ ಅದಕ್ಕೋಸ್ಕರನೇ ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ಓಲಾದಲ್ಲಿ. ಸೊ ಒಂದು 2.5 year ಎಕ್ಸ್ಪೀರಿಯನ್ಸ್ ಜರ್ನಿ ವಿತ್ ಓಲಾ. ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ನನಗೆ ಬೇಸ್ಮೆಂಟ್ ಓಕೆ ಇದೇ ನನ್ನ ಇಂಡಸ್ಟ್ರಿ ಅಂತ ಅನಿಸಿದ್ದು ನನಗೆ ಓಲಾದಲ್ಲೇ. ಓಕೆ, ಸೊ ಇವತ್ತು ನಾನು ಮೈಸೂರಲ್ಲಿ
ಆವಾಗ ಹೋಗ್ತಾ ಇರ್ತೀನಿ ಬಿಕಾಸ್ ಪಕ್ಕಾನೆ. ಸೊ ವಿ ಹ್ಯಾವ್ ಅವರ್ ಆಫೀಸ್ ಇನ್ ಮೈಸೂರು. ಓಕೆ. ಐ ಹ್ಯಾವ್ ಎ ವೆರಿ ಗುಡ್ ಆಟೋ ಡ್ರೈವರ್ಸ್ ಫ್ರೆಂಡ್ಸ್. ಓಕೆ, ಇವತ್ತಿಗೂ ಕಾಲ್ ಮಾಡಿ ಸರ್ ಇಲ್ಲಿ ಇದ್ದೀನಿ ಅಂದರೆ ಅವರೇ ಬರ್ತಾರೆ, ಹುಡುಕೊಂಡು ಬಂದು ಮಾತಾಡಿಸ್ತಾರೆ. ಸೊ ದಟ್ ಕೈಂಡ್ ಆಫ್ ರಿಲೇಷನ್ಶಿಪ್ ಐ ಹ್ಯಾವ್ ಸ್ಟಿಲ್ ನೋ. ಇಟ್ಸ್ ಬಿನ್ ಆಲ್ಮೋಸ್ಟ್ 12 years ಆಯಿತು, ಬಟ್ ಸ್ಟಿಲ್ ಐ ನೋ ಪೀಪಲ್. ಸೊ ಅರುಣ್ ಅವರೇ, ಸಾಮಾನ್ಯವಾಗಿ ಕಳೆದ 15-25 ವರ್ಷದಲ್ಲಿ ಏನೇ ಇಂಜಿನಿಯರಿಂಗ್ ಮಾಡಲಿ ಕೊನೆಗೆ ಸಾಫ್ಟ್ವೇರ್ಗೆ ಹೋಗಬೇಕು, ಏನೋ ಒಂದು ಕೋರ್ಸ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಒಂದು IT ಕಂಪ್ನಿ ಜಾಬ್ ಮಾಡ್ತೀನಿ ಅನ್ನೋದು ಇಡೀ ಇಂಡಿಯಾದ ಒಂದು ವಿದ್ಯಮಾನ. ಕರ್ನಾಟಕದಲ್ಲಂತೂ ಜಾಸ್ತಿನೇ ಅಲ್ವಾ? ನೀವು ಮಂಡ್ಯದಲ್ಲೇ ಮಾಡಿದ್ರು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡಿದ್ರು ಸಾಫ್ಟ್ವೇರ್ ಕಡೆ ಬಂದಿಲ್ಲ, ಈ ಫೀಲ್ಡಲ್ಲೇ ಹೋಗ್ಬೇಕಂತ ಡಿಸಿಷನ್ ತಗೊಂಡ್ರಿ, ಅದರಲ್ಲೇ ಮೇಲ್ಗಡೆ ಅಂದರೆ ಸಾಧನೆ ಮಾಡೋಕ್ಕೆ ಬಂದ್ರಿ. ಆ ಸಾಫ್ಟ್ವೇರ್ ಹೋಗದೆ ಇರೋದಕ್ಕೆ ಏನು ಕಾರಣ? ಅಂದರೆ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ನೀವೇನಕ್ಕೆ ಹೋಗಿಲ್ಲ? ನಾನು ಹೇಳ್ದಂಗೆ ನನಗೆ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಲ್ಯಾಪ್ಟಾಪ್ ವರ್ಕ್ ಅಂದರೆ ನನಗೆ ಇಷ್ಟ ಇಲ್ಲ. ಐ ಜಸ್ಟ್ ವಾಂಟೆಡ್ ಟು ಬಿ ರೋಮ್ ಆನ್ ದ ಸಿಟೀಸ್. ಸೊ ನನಗೆ ಆ ಪೀಪಲಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಐ ಲೈಕ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ನನಗೆ ಅದು ಅನ್ನಿಸ್ದಾಗ ಓಕೆ ದಿಸ್ ಈಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್ ವಿಚ್ ಐ ನೀಡ್ ಟು ಚೂಸ್. ಸೊ ಅದಕ್ಕೋಸ್ಕರ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿದ್ದು. ಸೂಪರ್. ಸೊ ನೀವು ಓಲಾ ಆದಮೇಲೆ ಸ್ವಿಗ್ಗಿ, ರ್ಯಾಪಿಡೋ ಆ್ಯಂಡ್ ಡನ್ಝೋದಲ್ಲೂ ಸೊ ಸಿಮಿಲರ್ ಗ್ರೌಂಡ್ ಲೆವೆಲ್ ರೋಲ್ಸ್? ಆಲ್ಮೋಸ್ಟ್ ಸೇಮ್ ಇಂಡಸ್ಟ್ರಿ, ಸೇಮ್ ಈ 10-15 ವರ್ಷ ಏನಿದೆ ಈ ಎಲ್ಲ ಕಡೆ ನಾನು ಹ್ಯಾಂಡಲ್ ಮಾಡಿದ್ದು ಡೆಲಿವರಿನೇ. ಓಕೆ, ರೈಡರ್ಸ್ನೇ ಹ್ಯಾಂಡಲ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಕಂಪನಿ, ಓಲಾದಲ್ಲೂ ಅಷ್ಟೇ, ಐ ಯೂಸ್ ಟು ಹೈಯರ್ ರೈಡರ್ಸ್. ಹೈರ್ ಮಾಡ್ತಾ ಇದ್ವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ, ಹೌ ಟು ಡೂ ಮೋರ್ ನಂಬರ್ ಆಫ್ ಆರ್ಡರ್ಸು, ಕಸ್ಟಮರ್ ಹತ್ರ ಯಾವ ಥರ ಬಿಹೇವ್ ಮಾಡಬೇಕು, ಆ್ಯಂಡ್ ಹೌ ಟು ಇಂಪ್ರೂವ್ ಯುವರ್ ನೆಟ್ ಪ್ರಮೋಟರ್ ಸ್ಕೋರ್ ಇರ್ಬೋದು, ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಯಾವ ಥರ ಬಿಹೇವ್ ಮಾಡಬೇಕು, ಆ್ಯಂಡ್ ಹೌ ಯು ಕ್ಯಾನ್ ಇಂಪ್ರೂವ್ ಯುವರ್ ಆರ್ಡರ್ ಪರ್ಫಾರ್ಮೆನ್ಸ್, ವಾಟ್ ಈಸ್ ದ ಪೀಕ್ ಅವರ್, ಯಾವ ಪೀಕ್ ಅವರ್ ನೀವು ಲಾಗಿನ್ ಮಾಡಿದ್ರೆ ಎಷ್ಟು ಆರ್ಡರ್ ಮಾಡ್ಬೋದು. ಸೊ ಇದೆಲ್ಲ ಮಾಡಿದ್ದೆಲ್ಲ ಸ್ವಿಗ್ಗಿಲಿ. ಸೊ ಸ್ವಿಗ್ಗಿ ಮುಗಿಸಿದ್ವಿ. ಸ್ವಿಗ್ಗಿ ಆದಮೇಲೆ ದೆನ್ ಐ ಮೂವ್ ಟು ರ್ಯಾಪಿಡೋ. ಸೊ ರ್ಯಾಪಿಡೋ, ಯು ಗೈಸ್ ಅವೇರ್ ದಟ್ ಒನ್ ಆಫ್ ದ ಬಿಗ್ಗೆಸ್ಟ್ ರೈಡ್ ಹೈಲಿಂಗ್ ಪ್ಲಾಟ್ಫಾರ್ಮ್ ಇನ್ ಇಂಡಿಯಾ. ಸೊ ಎಗೇನ್ ಅಲ್ಲಿ ಬಂದಾಗಲೂ ಎಗೇನ್ ರೈಡರ್ ಹೈರಿಂಗ್. ಸೊ ಸೆಂಟ್ರಲ್ ಲೆವೆಲಲ್ಲಿ ವರ್ಕ್ ಮಾಡಿದೆ. ಸೊ Ola and Swiggy is a city level. Okay. So the first time I entered into Bangalore, that Rapido ಟೈಮಲ್ಲಿ ನಾನು ಬ್ಯಾಂಗ್ಳೂರ್ ಎಂಟರ್ ಆಗಿದ್ದು. ರ್ಯಾಪಿಡೋದಲ್ಲಿ ಎಂಟರ್ ಆದಾಗ ಸೆಂಟ್ರಲ್ ಲೆವೆಲಲ್ಲಿ, ಸೊ ಪ್ಯಾನ್ ಇಂಡಿಯಾದಲ್ಲಿ Tier 1 cities ಎಲ್ಲರು. ಸೊ ವಿ ನೀಡ್ ಟು ಡೂ ಎ ಸ್ಟ್ರಾಟಜಿ ದಟ್ ಹೌ ವಿ ಕ್ಯಾನ್ ಹ್ಯಾಡ್ ಮೋರ್ ನಂಬರ್ ಆಫ್ ಬೈಕ್ ರೈಡರ್ಸ್. ಸೊ ಅವಾಗ ರ್ಯಾಪಿಡೋ ಓನ್ಲಿ ಫೋಕಸಿಂಗ್ ಆನ್ ಬೈಕ್ ರೈಡರ್ಸ್ ಇತ್ತು, ಬೈಕ್ ಟ್ಯಾಕ್ಸಿ ಇತ್ತು. ನೌ ದೇ ಆರ್ ಇನ್ ಟು 3-wheeler ಆ್ಯಂಡ್ 4-wheeler ಆ್ಯಸ್ ವೆಲ್. ಸೊ ಅಲ್ಲಿ ಒಂದು 1.5 year ವರ್ಕ್ ಎಕ್ಸ್ಪೀರಿಯನ್ಸ್. ದೆನ್ ಐ ವರ್ಕ್ಡ್ ಇನ್ ಡನ್ಝೋದಲ್ಲೂ ಸೇಮ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಡನ್ಝೋದಲ್ಲಿ 1.5 year ಐ ವರ್ಕ್. ಆ್ಯಂಡ್ ಅದು ಡನ್ಝೋ ಆದಮೇಲೆ ಎಗೇನ್ ಆ ಡನ್ಝೋ ಟೈಮಲ್ಲಿ ನನಗೆ ಸ್ಪಾರ್ಕ್ ಆಗಿದ್ದು, ಓಕೆ ಐ ಗಾಟ್ ದಿಸ್ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಓಕೆ, ಎಂಪ್ಲಾಯಿಗೆ ಸಾಕು, ಲೆಟ್ಸ್ ಟ್ರೈ ಆನ್ ಎ ಎಂಟರ್ಪ್ರನರ್. ಓಕೆ, ವೇರ್ ಐ ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್ ಗಿಗ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನಿಸ್ದಾಗ, ಆವಾಗ ಇಂಡಿಯಾದಲ್ಲಿ EV ಬೂಮ್ ಆಗ್ತಾಯಿತ್ತು. EV ಈಸ್ ಗ್ರೋಯಿಂಗ್, ಸ್ಟಾರ್ಟೆಡ್ ಟು ಗ್ರೋ. ಓಕೆ, ಬಟ್ EVಲಿ ಎಂಟರ್ ಆಗೋಕ್ಕಿಂತ ಮುಂಚೆ ಐ ನೀಡ್ ಟು ಹ್ಯಾವ್ ಅಟ್ ಲೀಸ್ಟ್ ನಾಲೆಡ್ಜ್. ದೆನ್ ಐ ಜಾಯ್ನ್ ಎ ಕಂಪನಿ ಕಾಲ್ಡ್ ಬಿಗಾಸ್. ಸೊ ದೇ ಆರ್ ದ ಮ್ಯಾನುಫ್ಯಾಕ್ಚರರ್ 2-wheeler ವಿಚ್ ಈಸ್ ಬೇಸ್ಡ್ ಔಟ್ ಆಫ್ ಪುಣೆ. ಸೊ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಅಲ್ಲಿ 1 year ವರ್ಕ್ ಮಾಡಿದೆ. ಸೊ ವೇರ್ ಐ ಯೂಸ್ ಟು ಹ್ಯಾಂಡಲ್ ಕಾರ್ಪೊರೇಟ್ ಸೇಲ್ಸ್. ಅಂದರೆ ಸೇಮ್ ಎಗೇನ್ ಅದು ಗಿಗ್ಗೆ. ಸೊ ಏನಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ಏನು ಕಂಪನೀಸ್ ವರ್ಕ್ ಮಾಡಿದ್ದೆ, ಸ್ವಿಗ್ಗಿ ಇರ್ಬೋದು, ಡನ್ಝೋ ಇರ್ಬೋದು, ಈ ಕಂಪನೀಸಲ್ಲೆಲ್ಲ ಡೆಲಿವರಿ ಬಾಯ್ಸ್ ಇರ್ತಾರೆ. ಸೊ ಕ್ಲೈಂಟ್ಸ್ ಹತ್ರ ಮಾತಾಡಿ ಅವ್ರ ಕ್ಲೈಂಟಲ್ಲಿ ನನ್ನ ವೆಹಿಕಲ್ನ ಪಬ್ಲಿಷ್ ಮಾಡಿ, ಓಕೆ ದೇ ಕ್ಯಾನ್ ಏಬಲ್ ಟು ಬೈ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಕಾರ್ಪೊರೇಟ್ ಮಾರ್ಕೆಟಿಂಗ್. ಓಕೆ, ಸೊ ಚಾನಲ್ ಸೇಲ್ಸ್ ಅಂತ ಹೇಳ್ತಾ ಇದ್ವಿ, ಅದನ್ನು ಮಾಡಿದೆ 1 year. ಸೊ ಐ ಗಾಟ್ ಅಂಡರ್ಸ್ಟ್ಯಾಂಡ್ ದಟ್ ಓಕೆ EV ಮಾರ್ಕೆಟಿಂಗ್ ಇದೆ. ಸೊ EV ಇಂಡಸ್ಟ್ರಿಲಿ ದೀಸ್ ಆಲ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ವಿ ಹ್ಯಾವ್, ಆ್ಯಂಡ್ ದಿಸ್ ಈಸ್ ಹೌ ದೇ ಸಪೋರ್ಟ್. ಫಾರ್ ಎಕ್ಸಾಂಪಲ್, ನೀವು ಎಸ್ಪೆಷಲಿ EV ಇಂಡಸ್ಟ್ರಿಲಿ EV ಫ್ಲೀಟ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಇಟ್ಸ್ ಎ ಹೆವಿ ಅಸೆಟ್ ಗೇಮ್. ಓಕೆ, ಬಿಕಾಸ್ EV ವೆಹಿಕಲ್ಸ್ ಯು ನೀಡ್ ಟು ಓನ್. ಸೊ ಓನ್ ಮಾಡಬೇಕಂದ್ರೆ ಬೀಯಿಂಗ್ ಎ ಸ್ಟಾರ್ಟಪ್ ನಾವು ಓನ್ ಮಾಡೋಕ್ಕಾಗಲ್ಲ. ದೆನ್ ಹೂ ಇಸ್ ಗೋಯಿಂಗ್ ಟು ಓನ್ ದಿಸ್ ಅಂದಾಗ NBFCs ವಿಲ್ ಕಮ್ ಇನ್ ಟು ದ ಪಿಕ್ಚರ್. ಸೊ ನನಗೆ ಬಿಗಾಸಲ್ಲಿದ್ದಾಗ ಏನು ಅಂಡರ್ಸ್ಟ್ಯಾಂಡ್ ಆಯಿತು ಅಂದರೆ, ಹೂ ಇಸ್ ಗೋಯಿಂಗ್ ಟು ಫಿನಾನ್ಸ್ ದಿಸ್ ವೆಹಿಕಲ್, ಯಾರ್ಯಾರೆಲ್ಲ ಫಿನಾನ್ಸ್ ಮಾಡ್ಬೋದು. ಒಂದು NBFCs ಮಾಡ್ತಾರೆ, ಇನ್ನೊಂದು ಬಂದು ಏನು ಮಾಡ್ತಾರೆ, ಬ್ಯಾಂಕ್ಸ್ ಮಾಡ್ತವೆ. ಓಕೆ, ಇನ್ನೊಂದು ನೆಕ್ಸ್ಟ್ ಬಂದು ಏನು ಮಾಡುತ್ತೆ, ಒಂದು ಸಬ್ಲೀಸ್ಗೆ ತೊಗೋಬೋದು. ಓಕೆ, ಸೊ ದೀಸ್ ಆರ್ ದ ಮಾಡೆಲ್ ಐ ಅಂಡರ್ಸ್ಟ್ಯಾಂಡ್. ಏನು ಇಂಟ್ರೆಸ್ಟಿಗೆ ಸಿಗುತ್ತೆ, ಸರ್ವಿಸ್ ವಾರಂಟೀಸ್ ಯಾವ ಥರ ಎಲ್ಲ ಕ್ಲೈಮ್ ಮಾಡ್ಬೋದು, ವಾಟ್ ಈಸ್ ದ ಸರ್ವಿಸ್ ವಾರಂಟಿ ವಿ ಕ್ಯಾನ್ ಎಕ್ಸ್ಟೆಂಡ್, ಆಲ್ ದಿಸ್ ಐ ಗಾಟ್ ಎ ನಾಲೆಡ್ಜ್ ಫ್ರಮ್ ದ ಬಿಗಾಸ್. One fine day I went to my boss and said, boss ಸಾಕು ಇಲ್ಲಿಗೆ, ಓಕೆ
ಎಂಪ್ಲಾಯಿಗೆ ಇಷ್ಟು ವರ್ಷ ವರ್ಕ್ ಮಾಡಿದ್ದೀನಿ, ಲೆಟ್ ಸ್ಟಾರ್ಟ್ ಮೈ ಜರ್ನಿ ಆಸ್ ಎಂಟರ್ಪ್ರನರ್ ಅಂತ ಅಂದೆ. ಓಕೆ. ಸೊ ಈಸ್ ಆಲ್ಸೋ ಹ್ಯಾಪಿ. ಈ ಸೈಡ್ ದಟ್ ಓಕೆ ಅರುಣ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಎಲ್ಲಿ ಪುಣೆಯಲ್ಲಿ ಇದು? ಪುಣೆಯಲ್ಲಿ, ಎಸ್. Okay. ಐ ಯೂಸ್ ಟು ಹ್ಯಾಂಡಲ್ ಪ್ಯಾನ್ ಇಂಡಿಯಾ, ಬಟ್ ಹೆಡ್ ಆಫೀಸ್ ಇದ್ದಿದ್ದು ಪುಣೆ. ಹೇಳಿದಾಗ ಓಕೆ ಆಲ್ ದ ಬೆಸ್ಟ್ ಅಂದರು. ದೆನ್ 2023 ಐ ಥಿಂಕ್ ಜೂನಲ್ಲಿ ವಿ ಸ್ಟಾರ್ಟೆಡ್ ರಿಜಿಸ್ಟ್ರೇಷನ್ ಪ್ರೋಸೆಸ್. ಓಕೆ. ಬೈ ಆಗಸ್ಟ್ ಫಸ್ಟ್ ಸೇಲ್ಸ್ ವಿ ಸ್ಟಾರ್ಟೆಡ್. ನೀವು ಸೋಲೋ ಫೌಂಡರಾ? No, we are 3 founders. It's a private limited. We are 3 founders. Okay. So other 2 founders are also my friends only. Where these people worked with me in the previous organization. Okay. ಓಲಾದಲ್ಲಿ ಒಬ್ರು ವರ್ಕ್ ಮಾಡಿದ್ರು ನನ್ನ ಜೊತೆ, ಆ್ಯಂಡ್ ಸ್ವಿಗ್ಗಿಲಿ ಒಬ್ರು ವರ್ಕ್ ಮಾಡಿದ್ರು. ಓಕೆ, ನೈಸ್. ಸೊ ಆಮೇಲೆ ನೀವು ಈ 3 ಜನ ಸೇರ್ಕೊಂಡು ಶುರು ಮಾಡಿದ್ರಿ. ಸೊ ಈಗ ಒಂದು ಕ್ವಿಕ್ ಕ್ವಶನ್ ಏನಂತಂದರೆ, ನಿಮಗೆ ಈ ಎಲ್ಲ ಅರ್ಬನ್ ಮೊಬಿಲಿಟಿ ಆ್ಯಂಡ್ ಡೆಲಿವರಿ ಸುತ್ತಲಿನ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದು ಡೆಫಿನೆಟ್ಲಿ ಗ್ರೌಂಡ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತು. ಎಸ್. ಅದಾದಮೇಲೆ ನೀವು ಈ EV91 ಸ್ಟಾರ್ಟ್ ಮಾಡಿದ್ರೆ ನೀವು ಹೇಳ್ದಂಗೆ NBFCಗಳ ಮೂಲಕ ನೀವು ವೆಹಿಕಲ್ ಫೈನಾನ್ಸಿಂಗ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಎಲ್ಲ ನೋಡ್ಕೊಳ್ಬೋದು ಅಂತ ಹೊರಟ್ರಿ. ಬಟ್ ಆದ್ರೂ ಒಂದು ಮೊದಲ 10 ಕಸ್ಟಮರ್ಸ್ ಗಿಗ್ ವರ್ಕರ್ಸ್ನ ಕರ್ಕೊಂಡು ಬಂದು ನೀವು ಆನ್ಬೋರ್ಡ್ ಮಾಡುವ ಆ ಪ್ರಾಸೆಸ್ ಏನಾಗಿತ್ತು? ಹೌ ಚಾಲೆಂಜಿಂಗ್ ವಾಸ್ ಇಟ್? ನಿಮ್ಗೆ ಅದು ಹೇಗಾಯಿತು ಅನ್ನೋದು ಒಂದು ಸ್ವಲ್ಪ ನೆನಪು ಮಾಡ್ಕೋಬೋದಾ? ಎಸ್. ಇಲ್ಲಿ 2 ಥರ ಚಾಲೆಂಜ್ ಬರುತ್ತೆ. ಒಂದು ನೀವು ಹೇಳ್ದಂಗೆ OEM ಚಾಲೆಂಜ್. ರೈಟ್. ಸೆಕೆಂಡ್ ಈಸ್ ಟ್ರಸ್ಟ್ ಫ್ಯಾಕ್ಟರ್. ಬಿಕಾಸ್ ಇವಾಗ ನಾನೊಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಒಬ್ಬ ಡೆಲಿವರಿ ಪರ್ಸನ್ ಹತ್ರ ನೀನು ಡಾಕ್ಯುಮೆಂಟ್ಸ್ ಕೊಡು ಅಂದರೆ ಕೊಡಲ್ಲ, ರೈಟ್? ಸೊ ದೇ ಶುಡ್ ಹ್ಯಾವ್ ಎ ಟ್ರಸ್ಟ್. ಕರೆಕ್ಟ್. ಸೊ ಟ್ರಸ್ಟ್ ಇಲ್ಲಾಂದರೆ ಬರಲ್ಲ. ಸೊ ಫಸ್ಟ್ 2-3 months ವಿ ಸ್ಟ್ರಗಲ್ಡ್ ಎ ಲಾಟ್. ರೈಟ್. ಬಿಕಾಸ್ ಡೆಲಿವರಿ ಬಾಯ್ಸ್ ನನಗೆ ಇಂಟ್ರೆಸ್ಟ್ ಇದೆ ಅಂತಾರೆ, ಬಟ್ ಡಾಕ್ಯುಮೆಂಟ್ಸ್ ಕೊಡು ಅಂದರೆ ಕೊಡಲ್ಲ. ಸೊ ವಿ ಹ್ಯಾವ್ ಫೇಸ್ಡ್ ಆಲ್ ದಿಸ್. ದೆನ್ ಇನಿಷಿಯಲ್ ಫೇಸ್ ಏನಿರುತ್ತೋ ಡೆಲಿವರಿ ಬಾಯ್ಸ್ ಅವ್ರನ್ನ ಆಫೀಸ್ ಕರೆಸ್ತಾ ಇದ್ವಿ. ಬಿಕಾಸ್ ಎಂಡ್ ಆಫ್ ದ ಡೇ ವಿ ಆರ್ ಡೈರೆಕ್ಟ್ಲಿ ಡೀಲಿಂಗ್ ವಿತ್ ದ ಕಸ್ಟಮರ್, ಎಂಡ್ ಯೂಸರ್. ಓಕೆ, ಆನ್ ಬಿಹಾಫ್ ಆಫ್ ದ ಕ್ಲೈಂಟ್. ಓಕೆ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ದೇ ಆರ್ ಗೋಯಿಂಗ್ ಟು ರೈಸ್ ಎ ಕಂಪ್ಲೇಂಟ್. ದ ಅಗ್ರಿಮೆಂಟ್ ವಿಲ್ ಎಂಡ್ ಇನ್ ದ ಕ್ಲೋಸಿಂಗ್ ಸ್ಟೇಜ್ ಆಲ್ಸೋ. ಸೊ ಅದು ಆಗಬಾರ್ದು ನನಗೆ. ಸೊ ಫಸ್ಟ್ ಅಟ್ಲೀಸ್ಟ್ ನಾವು ಹೈರ್ ಮಾಡಿದ್ರಲ್ಲಿ ಒಂದು 200-300 ಪೀಪಲ್ನ ಬ್ಯಾಚ್ ವೈಸ್ ನಾನು ಆಫೀಸ್ ಕರೆಸಿ ಟ್ರೈನಿಂಗ್ ಕೊಡ್ತಾ ಇದ್ವಿ. ಡೂಸ್ ಆ್ಯಂಡ್ ಡೂ ನಾಟ್ ಅಂದ್ಬಿಟ್ಟು 15 to 30 minutes ಟ್ರೈನಿಂಗ್ ಇರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಕಸ್ಟಮರ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು, ಹೌ ಯುವರ್ ಗ್ರೂಮ್ ಇಟ್ಸ್ ಟು ಬಿ ಲುಕ್ ಲೈಕ್, ಸೊ ಎವ್ರಿಥಿಂಗ್. ಸೊ ಇದನ್ನು ಟ್ರೈನ್ ಮಾಡಿದ್ವಿ. ಬಿಕಾಸ್ ಈ 15 yearsಲ್ಲಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇನೆಂದರೆ ಗ್ರೂಮಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಎ ಡೆಲಿವರಿ ಬಾಯ್. ಸೊ ಅವ್ನು ಆ ಗ್ರೂಮಿಂಗ್ ಇತ್ತು, ಅವ್ನು ಪ್ರೊಫೆಷ್ನಲಾಗಿ ಬಿಹೇವ್ ಮಾಡ್ದೆ ಅಂದರೆ ಸೊ ಹಿ ಕ್ಯಾನ್ ಏಬಲ್ ಟು ಸರ್ವೈವ್ ಇನ್ ದ ಮಾರ್ಕೆಟ್ ಫಾರ್ ಎ ಲಾಂಗರ್ ಪೀರಿಯಡ್. ಅದರಲ್ಲಿ ಏನಾಗುತ್ತೆ, ಕಸ್ಟಮರ್ ಹತ್ರ ರೇಟಿಂಗ್ ಕಮ್ಮಿ ಆಗುತ್ತೆ, ದೆನ್ ಡಿಬೋರ್ಡ್ ಆಗುತ್ತೆ. ಎಗೇನ್ ಹಿ ಈಸ್ ಗೋಯಿಂಗ್ ಟು ಬಿ ಬ್ಲ್ಯಾಕ್ ಲಿಸ್ಟೆಡ್ ಫ್ರಮ್ ದಿಸ್ ಪ್ಲಾಟ್ಫಾರ್ಮ್. ಯು ನೀಡ್ ಟು ಗೋ ಫಾರ್ ದ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಈಗಲೂ ನಡೆಯುತ್ತೆ ನನ್ನ ಸಿಸ್ಟಮಲ್ಲಿ. ಸೊ ಎವ್ರಿ ಮಂತ್ ವಿ ಹ್ಯಾವ್ ಎ NPS ಪ್ರೋಗ್ರಾಮ್. NPS ಇನ್ ದ ಸೆನ್ಸ್ ನಾವು ಎವ್ರಿ ರೈಡರ್ಗೂ ಕಾಲ್ ಮಾಡ್ತೀವಿ. ಕಾಲ್ ಮಾಡಿಬಿಟ್ಟು NPS ಅಂದರೆ ನೆಟ್ ಪ್ರೊಮೋಟರ್ ಸ್ಕೋರ್ ಅಂತ ಹೇಳ್ತೀವಿ. ಸೊ ಹೌ ಹ್ಯಾಪಿ ಯು ಆರ್ ವಿತ್ EV91. ಬಿಕಾಸ್ ಇವಾಗ ಡಿಫ್ರೆಂಟ್ ಟೀಮು ಡಿಫ್ರೆಂಟ್ ಕ್ಯಾಟಗರಿ ಹ್ಯಾಂಡಲ್ ಮಾಡೋದು. ಸೊ EV ಹ್ಯಾಂಡಲ್ ಮಾಡೋದೇ ಒಂದು ಟೀಮ್ ಇರುತ್ತೆ. ಸೊ ರೈಡರ್ನ ಆಪರೇಷನ್ ಹ್ಯಾಂಡಲ್ ಮಾಡೋದೇ ಒಂದು ಟೀಮ್. ಓಕೆ, ಸೊ ನನ್ನ ಟೀಮು ಹೌ ಫ್ರೀಕ್ವೆಂಟ್ಲಿ ದೇ ಆರ್ ಇನ್ ಟಚ್ ವಿತ್ ಎ ರೈಡರ್. ಸ್ಯಾಲ್ರಿ ಇಶ್ಯೂ ಆಗಿದೆಯಾ, ಅವ್ನು ಟಿಕೆಟ್ ರೈಸ್ ಮಾಡಿದ್ದಾನಾ, ಹೌ ಸೂನ್ ಈಸ್ ಗೆಟಿಂಗ್ ಎ ಸೊಲ್ಯೂಷನ್ ಫ್ರಮ್ ಮೈ ಟೀಮ್. ಆ್ಯಂಡ್ ವೆಹಿಕಲ್ ಪ್ರಾಬ್ಲಮ್ ಆಗಿದೆ, ಟಿಕೆಟ್ ರೈಸ್ ಮಾಡಿದಾರಾ, ಹೌ ಸೂನ್ ಈಸ್ ಗೆಟಿಂಗ್ ಎ ಸೊಲ್ಯೂಷನ್. ಸೊ ವಿ ವಿಲ್ ಔಟ್ ಆಫ್ 5 rating, what is going to be give a rating for us. We will check that. Right now my current rating on NPS is 4.2. That we are trying to improve at least 4.5. That is market highest. So ಅದ್ರ ಮೇಲೆ ಬರೋದಂತೂ ತುಂಬ ಕಷ್ಟ, ಬಟ್ ವಿ ಆರ್ ಟ್ರೈಂಗ್ ಫಾರ್ ದಟ್. ಓಕೆ, ನೈಸ್. ಸೊ ಒಂದು ಫಂಡಮೆಂಟಲ್ ಕ್ವಶನ್, EV91 ಅಂದ್ರೆ ಏನು? See, EV91 is our register name. So brand name ನೀವು ಯೂಶಲಿ ಬೈಕ್ ಮೇಲೆ ನೋಡೋದು ವಾಯ್ಸ್ ಅಂತ ನೋಡ್ತೀರಾ. ಸೊ EV91 ಅಂದರೆ ಎವ್ರಿ ವೆಹಿಕಲ್. 91 is hope you know Indian Okay, country dialing code. code. Okay. So on future we want to go on a pan world. Okay. So the brand we needs to take it out of country also. India ಅನ್ನೋದು ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೈಸ್ 91. ಸೊ ವಾಯ್ಸ್ ಅನ್ನೋದು ಬಂದು ಇಟ್ಸ್ ಎ ಬ್ರ್ಯಾಂಡ್ ನೇಮ್. ಸೊ ಬ್ರ್ಯಾಂಡ್ ನೇಮಲ್ಲಿ ವಾಯ್ಸಲ್ಲೂ ವಿ ಹ್ಯಾವ್ 2 different ಏನು ನೇಮ್ ಇದಿದೆ. ಸೊ ಅರ್ಥ ಇದೆ. ವಾಯ್ಸ್ ಅಂದರೆ ಏನು, ಧ್ವನಿ, ಕನ್ನಡದಲ್ಲಿ ಧ್ವನಿ ಅಂತ ಹೇಳ್ತಾರಲ್ಲ. ಸೊ ನಾವೇನಾಗಬೇಕಂದ್ರೆ ವಿ ಆರ್ ದ ಫೇಸ್. ನಾವು ಒಬ್ಬ ಗಿಗ್ ವರ್ಕರ್ದು ಧ್ವನಿಯಾಗಿ ನಿಂತ್ಕೋಬೇಕು ಅನ್ನೋದು ಒಂದು. ಸೆಕೆಂಡ್ ಬಂದು ವಾಯ್ಸಲ್ಲಿರೋ ಪ್ರತಿ ಒಂದು ಇದಕ್ಕೂ ಲೆಟರ್ಗೂ ಒಂದು ಅರ್ಥ ಇದೆ. ವಿ ಫಾರ್ ವೆಹಿಕಲ್, O ಫಾರ್ ಆಫ್, I ಫಾರ್ ಇಂಟರ್ನಲ್ ಕಂಬರ್ಷನ್ ವಿಚ್ ಈಸ್ ನಥಿಂಗ್ ಬಟ್ ಪೆಟ್ರೋಲ್ ವೆಹಿಕಲ್, C ಫಾರ್ ಕನ್ವರ್ಟ್, E ಫಾರ್ ಎಲೆಕ್ಟ್ರಿಕ್. ಸೊ ಫ್ಯೂಚರ್ ಎಲೆಕ್ಟ್ರಿಕ್. ಸೊ ವಿ ವಾಂಟ್ ಟು ಕನ್ವರ್ಟ್ ಆಲ್ ದಿಸ್ ಗಿಗ್ ಇಂಡಸ್ಟ್ರಿ ಇಂಟು EV. ಓಕೆ. ಭಾಳ
ಒಳ್ಳೆ ಒಂದು ವಿಷನ್ ಇದೆ ಅಂತ ಅನಿಸ್ತು. ಖುಷಿ ಆಯ್ತು. ಥ್ಯಾಂಕ್ ಯು. ಗ್ಲೋಬಲ್ ಹೋಗ್ಬೇಕು ಅನ್ನೋ ಪ್ಲಾನ್ ಮುಂಚೆ ಇಟ್ಕೊಂಡು ಶುರು ಮಾಡಿದ್ದೀರಾ. ಎಸ್ ಎಸ್ ಬೆಸ್ಟ್ ಡೆಫಿನೆಟ್ಲಿ. ವಿಶಸ್. ಸೊ ಇಲ್ಲಿ EV ವೆಹಿಕಲ್ ಬಗ್ಗೆ ಒಂದು ಸ್ಟಾರ್ಟ್ ಆಗಿ ಈಗ ಒಂದು 5-6 ವರ್ಷ ಆಗಿರ್ಬೋದಲ್ಲ, ಜಾಸ್ತಿನೇ ಆಯ್ತು ಅನ್ಸುತ್ತೆ. ಆಯ್ತು, ಒಂದು 8 to 10 years 8 ಆಗ್ತಾ ಬರ್ತಾ ಇದೆ. ಆದ್ರೂ ನಾವು ಡೇಟಾ ನೋಡಿದ್ರೆ ಪೆನೆಟ್ರೇಷನ್, 2-wheeler ಪೆನೆಟ್ರೇಷನ್ 7% ಅಷ್ಟೇ ಇರೋದು, 7ರಿಂದ ವೆರಿ 8% ಟ್ರೂ, ವೆರಿ ಟ್ರೂ. ಅಲ್ವಾ? ಯಾಕಷ್ಟು ಕಮ್ಮಿ? ಸಿ ಏನು ಅಡಾಪ್ಷನ್ ಇಶ್ಯೂಸ್ ಏನು? ಆಪ್ಷನಲ್ ಇಶ್ಯೂ ಅಂದರೆ ನಿಮಗೆ ಬಂದು ಸೇಲ್ಸ್ ಆಗೋದು ಎರಡು ಥರ ನೋಡ್ತೀವಿ ನಾವು ಯೂಶ್ವಲಿ. ಒಂದು ಕಮರ್ಷಿಯಲ್, ವಿಚ್ ಈಸ್ ವೈಟ್ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಿದ್ರೆ, ಅದರ್ ಒನ್ ಈಸ್ ವೈಟ್ ಬೋರ್ಡ್. ಓಕೆ, ಸೊ ಪ್ರಿಡಾಮಿನೆಂಟ್ಲಿ ನಿಮಗೆ EVs ನಾರ್ಮಲ್ ಆಗಿ ಸೇಲ್ಸ್ ಆಗೋದ್ರಲ್ಲಿ ವೈಟ್ ಬೋರ್ಡೇ ಜಾಸ್ತಿ ಸೇಲ್ ಆಗುತ್ತೆ, ಕಮರ್ಷಿಯಲ್ ಆಗಲ್ಲ. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ 2-wheeler ಇಂಡಸ್ಟ್ರಿ, ಅಲ್ಲೂ ಅಷ್ಟೇ ಎಂಡ್ ಕಸ್ಟಮರೇ ಡೈರೆಕ್ಟ್ಲಿ ಪ್ರೊಕ್ಯೂರ್ ಮಾಡೋದು ಜಾಸ್ತಿ, ಗಿಗ್ ಫೋರ್ಸ್ ಪ್ರೊಕ್ಯೂರ್ ಮಾಡೋದು ಕಮ್ಮಿ. ದ ರೀಸನ್ ಇಸ್ ಆಸ್ ಎ ಸೆಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಸ್ ಒನ್ ಇಸ್ ಮೇಜರ್ಲಿ ಸಿವಿಲ್. ಅಲ್ಲೇ ಹೋಗ್ಬಿಡ್ತಾರೆ ಅರ್ಧ ಜನ, ಅಲ್ಲೇ ಗಾಡಿ ತೊಗೊಳಕ್ಕಾಗಲ್ಲ. ಸೆಕೆಂಡ್, ಇವಾಗ ನೀವು ನೋಡ್ತಾರೆ ಲಾಸ್ಟ್ 3-4 ಇಯರ್ಸಲ್ಲಿ ಗೌರ್ಮೆಂಟ್ ಬಂದು ತುಂಬ ಸ್ಕೀಮ್ ಕೊಡ್ತು. ಫೇಮ್ 1 ಅಂತ ಬಂತು, ಫೇಮ್ 2 ಅಂತ ಬಂತು. ಸೇಮ್ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ಗಿವಿಂಗ್ ಎ ಸಬ್ಸಿಡೀಸ್ ದಟ್ ವಿಲ್ ಡೈರೆಕ್ಟ್ಲಿ ಗೋ ಟು ದ ಕಸ್ಟಮರ್ ಅಕೌಂಟ್. ಬಟ್ ಸ್ಟಿಲ್ ಎಂತಕ್ಕೆ ಈ ಗಿಗ್ ಫೋರ್ಸ್ ತೊಗೊಳಕ್ಕಾಗ್ತಾಯಿಲ್ಲ ಅಂದರೆ ಓನ್ಲಿ ಬಿಕಾಸ್ ಆಫ್ ದಿಸ್ ಈಸ್ ದ ರೀಸನ್. ಸೆಕೆಂಡ್ ಈಸ್ ಅಬೌಟ್ ದಟ್ ಆ ರೈಡರ್ಗೆ ಪ್ರಾಡಕ್ಟ್ ಮೇಲೆ ಒಳ್ಳೆ ನಾಲೆಡ್ಜ್ ಇರಬೇಕು. ಯಾವ ಪ್ರಾಡಕ್ಟ್ ಚೂಸ್ ಮಾಡ್ತಾರೆ, ಓಕೆ ಆ ಪ್ರಾಡಕ್ಟು ಓಕೆ ನನ್ನ ಯೂಸ್ ಬಂದು ಇಲ್ಲಿ ಮೇಜರ್ ಯೂಸು 80% ನನ್ನ ವೆಹಿಕಲ್ ಯೂಸೇಜ್ ಬಂದು ಡೆಲಿವರಿಗೆ ಯೂಸ್ ಮಾಡ್ತೀನಿ ಅಂದಾಗ ಯು ಶುಡ್ ಚೂಸ್ ಎ ರೋಬೋಸ್ಟ್ ವೆಹಿಕಲ್. ಸೊ ಅದನ್ನು ಅಲ್ಲಿ ಚೂಸ್ ಮಾಡ್ಬೇಕಾದ್ರೆ ಫೇಲ್ಯೂರ್ ಆದಾಗ ಏನಾಗುತ್ತೆ, ದೆನ್ ಈ ವಿಲ್ ಎಂಡ್ ಅಪ್ ವಿತ್ ಲೂಸಿಂಗ್ ದ ಹೋಪ್ ಆನ್ ದ OEM ಆರ್ ಎ ವೆಹಿಕಲ್. ಸೊ ಅದಕ್ಕೋಸ್ಕರನೇ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ ಅಂತಲೇ ವಿ ಆರ್ ಆ್ಯಡಿಂಗ್ ಅನದರ್ ಕ್ಯಾಟಗರಿ ಕಾಲ್ ಎಸ್. ಸೊ ಚೂಸ್ ಯುವರ್ EV ವೆಹಿಕಲ್, ವಿ ವಿಲ್ ವೈಟ್ ಲಿಸ್ಟ್ ದ ವೆಹಿಕಲ್ ಆ್ಯಂಡ್ ಯು ಕ್ಯಾನ್ ಬೈ ದ ವೆಹಿಕಲ್. ಸೊ ವರ್ಡ್ ಆಫ್ ಮೌತ್ ಅಷ್ಟು ಟೇಕ್ ಆಫ್ ಆಗಿಲ್ಲ ಅಂತೀರಾ EV ವೆಹಿಕಲ್? ವರ್ಡ್ ಆಫ್ ಮೌತ್ ಅಲ್ಲಿ ಡೆಫಿನೆಟ್ಲಿ ಆಗತ್ತೆ, ಬಟ್ ಅಲ್ಲ, ನಾನು EV91 ಕೇಳ್ತಿಲ್ಲ, EV ಓವರ್ ಆಲ್ EV 2-wheeler. EV ವರ್ಡ್ ಆಫ್ ಮೌತ್ ಅಲ್ಲಿ ಆಗುತ್ತೆ. ಬಟ್ ಅಗೇನ್ ಆ ವರ್ಡ್ ಆಫ್ ಮೌತ್ ಅಲ್ಲಿ ಹೋಗೋದೇ ಏನಾಗುತ್ತೆ ಅಂದರೆ ದಟ್ ಈಸ್ ನಾಟ್ ಸೂಟಬಲ್ ಫಾರ್ ದ ಗಿಗ್. ದೇ ನೀಡ್ ಟು ಚೂಸ್ ವಿಚ್ ಒನ್ ಈಸ್ ಸೂಟಬಲ್ ಫಾರ್ ದ ಡೆಲಿವರಿ ಪ್ಲಾಟ್ಫಾರ್ಮ್. ಎಂತಕ್ಕಂತ ಹೇಳ್ತೀನಿ, 7-8 ಇಯರ್ಸ್ ಬ್ಯಾಕ್ EV ಇಂಡಸ್ಟ್ರಿ ಸ್ಟಾರ್ಟ್ ಆದಾಗ, EV era ಸ್ಟಾರ್ಟ್ ಆದಾಗ ಪ್ರತಿಯೊಂದು ಸ್ಟೇಜಲ್ಲಿ ಚೇಂಜ್ ಆಗ್ತಾನೆ ಇದೆ. ಬಿಕಾಸ್ ಸ್ಟಿಲ್ EV ಈಸ್ ಎ ಅನ್ಆರ್ಗನೈಸ್ಡ್ ಮಾರ್ಕೆಟ್. ಸೊ ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ ದೇ ಸ್ಟಾರ್ಟೆಡ್ ವಿತ್ ಸೇಯಿಂಗ್ ದಟ್ ನೀವು ಬ್ಯಾಟ್ರಿನ ಪುಲ್ ಮಾಡಿ ಮನೇಲಿ ಹೋಗಿ ಚಾರ್ಜ್ ಮಾಡ್ಬೋದು. ಬಿಕಾಸ್ ಪ್ರಿಡಾಮಿನೆಂಟ್ಲಿ ಈ ಡಿಸೈನ್ ಏನಕ್ಕೆ ತಂದರು ಅಂದರೆ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಆರ್ ಫ್ರಮ್ ದ ಮೈಗ್ರೆಂಟ್ಸ್. ಸೊ ಅವ್ರು ಏನಿರ್ತಾರೆ ಅಂದರೆ PGಲಿ ಇರ್ಬೋದು, ಇಲ್ಲ ಹಾಸ್ಟೆಲಲ್ಲಿ ಇರ್ತಾರೆ. ಅವ್ರಿಗೆ ಏನಾಗುತ್ತೆ ಅಂದರೆ ನಿಮಗೆ ಸೆಲ್ಲರಲ್ಲಿ ಚಾರ್ಜಿಂಗ್ ಫೆಸಿಲಿಟಿ ಕೊಡಲ್ಲ. ದೆನ್ ದೇ ನೀಡ್ ಟು ರಿಮೂವ್ ದ ಬ್ಯಾಟ್ರಿ, ದೇ ನೀಡ್ ಟು ಪುಟ್ ಎ ಚಾರ್ಜಿಂಗ್ ಅಂತ ಆಪ್ಷನ್ ಬಂತು. ಎಗೇನ್ ಅಲ್ಲಿಂದ ಏನಾಯಿತು, ಆ ಎರ ಚೇಂಜ್ ಆಗಿ ಎಗೇನ್ ದೇ ಕೇಮ್ ಆಫ್ ದ ಫಿಕ್ಸ್ಡ್ ಬ್ಯಾಟ್ರಿ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್. ಇವಾಗ ನೀವು ಹೊರಗಡೆ ಎಲ್ಲ ನೋಡಿದ್ರೆ ಗ್ರಿಡ್ಸ್ ಇರುತ್ತೆ, ವೇರ್ ಯು ಕ್ಯಾನ್ ಏಬಲ್ ಟು ಡೂ ದ 15 minutes ಚಾರ್ಜ್ ಅಂತ ಹೇಳಿದ್ರು. ಬಟ್ ನೋಡಿದ್ರೆ ಆ ಗ್ರಿಡ್ ಫೆಸಿಲಿಟಿ ಬಂದು ಅಕ್ರಾಸ್ ಸಿಟಿ ಇರಲ್ಲ, ಎಲ್ಲೋ ಕೆಲವು ಕಡೆ ಇರುತ್ತೆ. ಅಲ್ಲೋದ್ರೂ ನಿಮಗೆ ಯು ನೀಡ್ ಟು ಲೈನಲ್ಲಿ ನಿಂತ್ಕೋಬೇಕು, ಸಾಲಲ್ಲಿ ನಿಂತ್ಕೊಂಡು ನೀವು ಚಾರ್ಜ್ಗೋಸ್ಕರ ವೆಯ್ಟ್ ಮಾಡಬೇಕು. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ನಾವು ದ ಎರ ಈಸ್ ಆನ್ ಎ ಸ್ವಾಪಿಂಗ್ ಮಾಡೆಲ್. ಓಕೆ, ಇವಾಗ ಲೈಕ್ ನಮ್ಮ ಪೆಟ್ರೋಲ್ ಗಾಡಿ ಇದೆಯಾ, ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಯ್ತಾ, ಪೆಟ್ರೋಲ್ ಸ್ಟೇಷನ್ಗೆ ಹೋಗ್ತೀನಿ, ಫಿಲ್ ಮಾಡಿಸ್ಕೊಂಡು ಹೋಗ್ತೀನಿ. ಸೇಮ್ ಮಾಡೆಲ್ ರೈಟ್ ನೌ ಇಂಟು ಸ್ವಾಪಿಂಗ್. ನನ್ನ ಹತ್ರ ಇರೋ ಬ್ಯಾಟ್ರಿ ಖಾಲಿ ಆಯ್ತಾ, ನಿಯರ್ ಸ್ವಾಪಿಂಗ್ ಸ್ಟೇಷನ್ಗೆ ಹೋಗ್ತೀನಿ, ಬ್ಯಾಟ್ರಿ ಪುಲ್ ಮಾಡ್ತೀನಿ. ವಿತಿನ್ 13 seconds ಯು ಕ್ಯಾನ್ ಪುಲ್ ದ ಬ್ಯಾಟ್ರಿ, ನ್ಯೂ ಬ್ಯಾಟ್ರಿ, ಯು ಕ್ಯಾನ್ ಕೀಪ್ ದ ಓಲ್ಡ್ ಡಿಪ್ ಡಿಸ್ಚಾರ್ಜ್ ಆಗಿರೋ ಬ್ಯಾಟ್ರಿ, ಯು ಕ್ಯಾನ್ ಡೂ. ದಿಸ್ ಈಸ್ ದ ಎರ ರೈಟ್ ನೌ ಇಸ್ ರನ್ನಿಂಗ್. ಸೊ ಆಲ್ ದ ಥಿಂಗ್ಸ್ ಈಸ್ ಹ್ಯಾಪನಿಂಗ್, ಬಟ್ ಇಟ್ ಟೇಕ್ಸ್ ಸ್ಲೋ ಆ್ಯಂಡ್ ಸ್ಟಡಿಲಿ. ಇಮಿಡಿಯೇಟ್ ಆಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಓಕೆ. ಸೊ ನಿಮ್ಮ ಒಂದು ಈ ಜರ್ನಿಲಿ ಇವಾಗ ನೀವು ಫಂಡಿಂಗ್ ರೇಸ್ ಮಾಡಿದ್ದೀರಾ? ಎಸ್. ಸೊ ಆಲ್ಮೋಸ್ಟ್ 3 years ಆಯಿತು ಕಂಪನಿ ಓಪನ್ ಮಾಡಿ. ಇದರಲ್ಲಿ ಫಸ್ಟ್ ರೌಂಡ್ ಆಫ್ ಫಂಡಿಂಗ್ ನಾವು November 2024 ರೈಸ್ ಮಾಡಿದ್ವಿ, ವಿಚ್ ಈಸ್ 5 crores ವಿ ರೈಸ್. ಆ್ಯಂಡ್ ಅದಾದಮೇಲಿಂದ ಈಗ ಎಗೇನ್ ಮತ್ತೆ ಯಾವುದು ಫಂಡ್ ರೈಸ್ ಮಾಡಲಿಲ್ಲ. ನಾವು ಎಗೇನ್ ವಿ ಆರ್ ರೈಸಿಂಗ್ ಎ ಫಂಡಿಂಗ್ ವಿಚ್ ಈಸ್ ಅರೌಂಡ್ 18 to 20 crore ರೈಸ್ ಮಾಡ್ತಾ ಇದ್ವಿ. ಎಕ್ಸಿಸ್ಟಿಂಗ್ ಇನ್ವೆಸ್ಟರೇ 5 crore ಕಮಿಟ್ ಮಾಡಿದ್ದಾರೆ, another 15 crore ವಿ ಆರ್ ಲುಕಿಂಗ್ ಫ್ರಮ್ ದ ಮಾರ್ಕೆಟ್. ಅವ್ರು ಯಾರು ಏಂಜಲ್ ಇನ್ವೆಸ್ಟರ್ ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್? ಸೊ ದೇ ಆರ್ ಏಂಜಲ್ ಇನ್ವೆಸ್ಟರ್ ಆ್ಯಕ್ಚುಲಿ. ಓಕೆ, ನೈಸ್. ಓಕೆ, ಸೊ ಇನ್ನೊಂದು ಕ್ವಿಕ್ ಕ್ವಶನ್ ಏನಂತಂದರೆ, ಈಗ ಈ ಕ್ಷೇತ್ರ ಏನಿದೆ ಇದರಲ್ಲಿ ಹೊಸತಾಗಿ ಯಾರಾದರೂ ಕಾಲಿಡ್ತಾ ಇದ್ದರೆ, ಇದನ್ನು ಈ ಶೋ ನೋಡ್ತಿರೋರು ಇರ್ಬೋದು, ಅವರಿಗೆ EV ಕ್ಷೇತ್ರದಲ್ಲಿ ಯಾವ ಅವಕಾಶಗಳಿವೆ? ಒಂದು ಮೊದಲನೇದು. ಎರಡನೇದು, ನಿಮ್ಮ ಸಂಸ್ಥೆ ಜೊತೆ ಅವ್ರು ಏನಾದ್ರು ಅಸೋಸಿಯೇಟ್ ಆಗಬೇಕು ಅಥವಾ ಅದ್ರ ಮೂಲಕ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಯೋಚನೆ ಇದ್ದರೆ ಅವ್ರಿಗೆ ಯಾವ ಅವಕಾಶ ಇದೆ? ಓಕೆ, ಸೊ 2 ಕ್ವಶನ್ ಇದೆ, ಎರಡು ಥರ ಥಿಂಕ್ ಮಾಡಿದಾಗ. ಒನ್ ಈಸ್ ಒನ್
ಡಿಮ್ಯಾಂಡ್. ಓಕೆ, ಲೆಟ್ಸ್ ಸೇ ದಟ್ ನಿಮ್ಮದೇ ಓನ್ ಫುಡ್ ಚೈನ್ ರೆಸ್ಟೋರೆಂಟ್ ಇದೆ. ಓಕೆ, ಸೊ ರೈಟ್ ನೌ ನೀವು ಯು ಆರ್ ರಿಲೈಯಿಂಗ್ ಆನ್ ಸಮ್ ಅದರ್ ಪ್ಲಾಟ್ಫಾರ್ಮ್, ಬಟ್ ಯು ಆರ್ ನಾಟ್ ಹ್ಯಾಪಿ ವಿತ್ ದಟ್ ಪ್ಲಾಟ್ಫಾರ್ಮ್, ದೆನ್ ಯು ಕ್ಯಾನ್ ಅಪ್ರೋಚ್ ಅಸ್. ಸೊ ಬೀಯಿಂಗ್ ಆಲ್ ದ ಗ್ರೌಂಡ್ ಟೀಮ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ವಿ ಕ್ಯಾನ್ ಏಬಲ್ ಟು ಈಸಿಲಿ ಹ್ಯಾಂಡಲ್ ದಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ಯು ಕ್ಯಾನ್ ವರ್ಕ್ ವಿತ್ ಅಸ್. ಓಕೆ, ಸೊ ಅಂದ್ರೆ ಈವನ್ ಒಂದು ಹೋಟ್ಲಲ್ಲಿ ಈಗ ಕರೆಕ್ಟ್. ಒಂದೇ ಒಂದು ಡೆಲಿವರಿ ಗಾಡಿ ಬೇಕಂದ್ರೂ ಕೊಡ್ತೀರಾ ನೀವು? Yes, we are giving. We are already giving. We are working on that. Okay. And second thing is about that EV industry. What opportunities you have andre EV is future. To be speaking honestly, EV is the future for India, because all this ಈಗ ಏನೆಲ್ಲ ಆಗ್ತಾ ಇದೆ, that pushing everyone to go towards electric vehicle. Okay, so a lot of things are there. Okay. EV ಅಂತ ಬಂದರೆ ಇಟ್ಸ್ ನಾಟ್ ಓನ್ಲಿ don't think about vehicle. They have a lot of components where you need to think about that. Okay, one thing is about that IoT, ನಾನು ಹೇಳ್ದಂಗೆ GPS, which plays a major key role. Okay. They can enter into that platform, that business also. And second thing is about that ವೆಹಿಕಲ್ ಸರ್ವಿಸ್. ಓಕೆ, ರೈಟ್ ನಾವು ನನ್ನ ವೆಹಿಕಲ್ ನಾನೇ ಸರ್ವಿಸ್ ಮಾಡ್ತಾ ಇದ್ದೀನಿ, ಬಟ್ ಥಿಂಕ್ ಅಬೌಟ್ ದಟ್ ದೆರ್ ಇಸ್ ಎ ಕಪಲ್ ಆಫ್ ಅದರ್ ಪ್ಲೇಯರ್ಸ್ ಹೂ ಆರ್ ರಿಲೈ ಆನ್ ದ ಡೀಲರ್ಸ್ ಆರ್ ಎ ಥರ್ಡ್ ಪಾರ್ಟಿ. ಸೊ ಆ ಗ್ಯಾಪ್ ಇನ್ನೂ ಇದೆ. ಸೊ ವೇರ್ ಯು ಕ್ಯಾನ್ ಏಬಲ್ ಟು ಗಿವ್ ಎ ಸರ್ವಿಸ್ ವಿತಿನ್ ದ ಟ್ಯಾಟ್, then people will happy and they will start to refer their friends also. Lot of opportunities are there in EV industries. ಓಕೆ, ನೈಸ್. ಸೊ ಪೆರಿಫರಲ್ ಆಗಿ ಅಪ್ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಲ್ಲೂ ಸಾಕಷ್ಟು ಅಪಾರ್ಚುನಿಟೀಸ್ ಇದೆ. ತುಂಬಾ opportunities ಇದೆ. ನಾನು ಇವಿ ಮಾಡಿದ್ರೆ ಬರೀ ಒಂದು ವೆಹಿಕಲ್ಲೇ ಮಾಡ್ಬೇಕಂತ ಥಿಂಕ್ ಮಾಡಬಾರ್ದು. Nothing. There is a lot of things you can do. ಸೊ ಬ್ಲೂ ಕಾಲರ್ ಹುದ್ದೆಗಳು ಅಂತ ಏನು ನಾವು ಕರಿತೀವಿ. ಸೊ ಇವಾಗ ನಿಮ್ಮಲ್ಲಿ ಗಿಗ್ ವರ್ಕರ್ಸ್ ಎಲ್ಲ ಸಾಮಾನ್ಯವಾಗಿ ಸಾಕಷ್ಟು ಬಡ ಕುಟುಂಬದಿಂದ ಬಂದಿರ್ತಾರೆ. ಅವರಿಗೆ ಇದು ತುಂಬ ಅನುಕೂಲ ಆಗುವಂಥದ್ದೆಲ್ಲ ಆಗಿದೆ ಕೂಡ ಖಂಡಿತವಾಗ್ಲೂ. ಸೊ ನಾನು ನೋಡಿದ ಹಾಗೆ ನೀವು ಒಂದು 5,000 ಗಿಗ್ ವರ್ಕರ್ಸ್ ಆದರೂ ಐದರ್ ಡೈರೆಕ್ಟ್ಲಿ ನಿಮ್ಮ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರದ್ದೇ ವೆಹಿಕಲ್ ತಂದು ಅದ್ರ ಮೂಲಕ ಅವ್ರು ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಅವರು ತಮ್ಮ ವೃತ್ತಿ ನಡೆಸ್ತಾ ಇದ್ದಾರೆ ಅಂಥೇಳಿ. ಸೊ ನಿಮಗೆ ಆ್ಯಸ್ ಅನ್ ಆಂಟ್ರಪ್ರನರ್ ತುಂಬ ಒಂದು ಖುಷಿ ಕೊಟ್ಟಂಥ, ಅಥವಾ ತುಂಬ ಇದು ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನ್ಸೋ ಹಾಗೆ ಅನಿಸಿದಂಥ ಘಟನೆಗಳು ಸಾರ್ಥಕ ಕ್ಷಣ, ಆ ಥರದ್ದು ಏನಾದ್ರು ಒಂದು 2-3 ನೆನಪುಗಳು ಮಾಡ್ಕೋಬೋದಾ? ಓಕೆ, ನಮ್ಮಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ. ಎವ್ರಿ 3 months ನಾವು ಟಾಪ್ ಪರ್ಫಾರ್ಮಿಂಗ್ ರೈಡರ್ಸ್ನ ಕರಿತೀವಿ. ನಾಟ್ ಓನ್ಲಿ ರೈಡರ್ಸ್, ವಿ ಕಾಲ್ ದೇರ್ ಫ್ಯಾಮಿಲೀಸ್ ಆಲ್ಸೋ. ಓಕೆ, ಬಿಕಾಸ್ ಏನಂತಂದರೆ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ, ಅವ್ರಿಗೆ ಹೇಳ್ಕೊಳಕ್ಕೆ ಹೊರಗಡೆ ದೇ ಫೀಲ್ ಅನ್ಹ್ಯಾಪಿ, ರೈಟ್? ನನ್ನ ಮಗ, ನನ್ನ ಹಸ್ಬೆಂಡ್ ಡೆಲಿವರಿ ಅದು ಫೀಲ್ ಆಗಬಾರ್ದು. ದೇ ಆರ್ ಆಲ್ಸೋ ಒನ್ ಆಫ್ ದ ಕಾಂಟ್ರಿಬ್ಯೂಟರ್ ಟು ಇಂಡಿಯಾ ನೇಷನ್. ಹೌದು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು RNR ಅಂತ ಕರಿತೀವಿ, ರಿವಾರ್ಡ್ ಆ್ಯಂಡ್ ರೆಕಾಗ್ನೈಸೇಷನ್ ಅಂತ. ಸೊ ಎವ್ರಿ ಸಿಟಿಲಿ ಟಾಪ್ 5 or 8 ಪೀಪಲ್ಸು, ಅವರು ಅವ್ರ ವೈಫು ಅಥವಾ ಅವ್ರ ಫ್ಯಾಮಿಲಿ ಆ್ಯಂಡ್ ಕಿಡ್ಸ್, ಅವ್ರಿಗೆ ಒಂದು ಅಟ್ಲೀಸ್ಟ್ ಒಂದು ಲಂಚ್ ಆರ್ ಇರ್ಬೋದು, ಡಿನ್ನರ್ ಆರ್ ಇರ್ಬೋದು, ಅರೇಂಜ್ ಮಾಡ್ತೀವಿ. ಆ್ಯಂಡ್ ವಿ ವಿಲ್ ಗಿವ್ ಸಮ್ ಟ್ರೋಫೀಸ್, ಮೊಮೆಂಟೋಸ್, ಬೆಸ್ಟ್ ಎಂಪ್ಲಾಯ್ ಅವಾರ್ಡ್, ಈ ಥರದ್ದೆಲ್ಲ ಕೊಟ್ಟು ವಿ ವಿಲ್ ರೆಕಗ್ನೈಸ್ ದೆಮ್. ಓಕೆ, ಫೀಲ್ ಆಗಬಾರ್ದು ಅಂತ. ಸೆಕೆಂಡ್ ಬಂದು, ನನ್ನ ಹತ್ರ ಕೆಲವು ಗ್ರೌಂಡ್ ಟೀಮಲ್ಲಿ ಎಂಪ್ಲಾಯ್ಸ್ ಇದ್ದಾರೆ, where these peoples are initially started as delivery boy. Right now they are employee of my company. Okay, we will giving a direct employment opportunity also. So check ಮಾಡ್ತೀವಿ how this guy, so whether he is suitable for a in-house employee, so ಏನು ಪೊಟೆನ್ಷಿಯಲ್ ಇದೆ, ಏನು ಕೇಪಬಿಲಿಟಿ ಇದೆ. ಸೊ ವಿ ವಿಲ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ನಾನು ಮಾರ್ಕೆಟಿಂದ ಒಬ್ಬನ ಹೈರ್ ಮಾಡೋದಕ್ಕಿಂತ ನನಗೆ ಬಿಸ್ನೆಸ್ ನನಗೆ ಕೊಡ್ತಾ ಇದ್ದಾನೆ, ಹೀ ನೋಸ್ ಅಬೌಟ್ ವಾಟ್ ವಿ ಆರ್ ಅಂದಾಗ ಅವ್ರನ್ನ ಹೈರ್ ಮಾಡಿದ್ರೆ ಐ ವಿಲ್ ಗೆಟ್ ಮೋರ್ ಕಾಂಟ್ರಿಬ್ಯೂಷನ್ ಫ್ರಮ್ ಹಿಮ್, ರೈಟ್? ಸೊ ದಟ್ ಈಸ್ ವಾಟ್ ವಿ ಯೂಸ್ ಟು ಡೂ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅಬೌಟ್ ರೀಸೆಂಟಾಗಿ ಲಾಸ್ಟ್ ವೀಕ್ ಐ ವೆಂಟ್ ಟು ಮುಂಬೈ. ಓಕೆ, ಮುಂಬೈ ಆಲ್ಸೋ ವಿ ಹ್ಯಾವ್ ಆಫೀಸ್. ನಮ್ಮ ಹತ್ರ ಒಬ್ಬ ಲೇಡಿ, ಫರ್ಗೆಟ್ ಟು ಟೆಲ್, ಸೊ ಔಟ್ ಆಫ್ ದಿಸ್ 5,000 ಅರೌಂಡ್ 3,000 ವುಮೆನ್ ಕ್ಯಾಪ್ಟನ್ಸ್ ಆಲ್ಸೋ ದೇರ್. 3,000 ವುಮೆನ್ ಕ್ಯಾಪ್ಟನ್ಸ್. ಸೊ 300 women captains are there. Handling women rider is quite challenge, because their safety is important. ಇವ್ರದ್ದು ಬಿಟ್ಬಿಡಿ, ಇವ್ರನ್ನ ನೋಡ್ಕೋಬೇಕು. ಆ್ಯಂಡ್ ವಿಲ್ ಮೇಕ್ ಶೂರ್ ದಟ್ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ವಿ ಹ್ಯಾವ್ ಎ ಡೆಡಿಕೇಟೆಡ್ ಟೀಮ್. ಸೊ ಅವ್ರನ್ನ ನೋಡ್ಕೊಳ್ತಾರೆ. ನನ್ನ ಮುಂಬೈಲಿ ಒಬ್ಬರು ಫಿಮೇಲ್ ಕ್ಯಾಪ್ಟನ್ ಇದ್ದಾರೆ. ಶಿ ಈಸ್ ವರ್ಕಿಂಗ್ ವಿತ್ ಅಸ್ ಫಾರ್ ಆಲ್ಮೋಸ್ಟ್ 1.5 years. ಸೊ ಶಿ ಈಸ್ ದ ಒನ್ ಆಫ್ ದ ಓಲ್ಡೆಸ್ಟ್ ಫೀಮೇಲ್ ಕ್ಯಾಪ್ಟನ್. ಓಕೆ, ಸೊ ಎವ್ರಿ ಟೈಮ್ ಐಸ್ ಗೋಸ್ ಆ್ಯಂಡ್ ಐ ವಿಲ್ ಕಾಲ್ ಹರ್ ಆ್ಯಂಡ್ ಐ ಆಸ್ಕ್ ಹೌ ಯು ಆರ್, ಹೌ ಡು ಯು ಫೀಲ್ ಅಂದರೆ ಶೀಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಓಕೆ, ಇಲ್ಲಿವರೆಗೂ ಬಿಟ್ಟು ಹೋಗಿಲ್ಲ. ಎಂತಕ್ಕೆ ಬಿಟ್ಟು ಹೋಗಿಲ್ಲ ಅಂದರೆ, ಐ ಆಮ್ ಹ್ಯಾಪಿ ವಿತ್ EV91. ಹೌ ಯು ಗೈಸ್ ಟ್ರೀಟ್ ದಟ್ ಟ್ರೀಟ್ ವಿ ನಂದು ಇನ್ನೊಂದು ಕಲರ್ ಕಂಪನಿ ಟಿ ಶರ್ಟ್ ಇದೆ, ಅದರಲ್ಲಿ ಹಿಂದೆ ಬರೆದಿರ್ತೀವಿ ರೈಡರ್ ಕಮ್ಸ್ ಫಸ್ಟ್. ಓಕೆ, ಯಾವಾಗಲೂ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ರೈಡರ್ಗೆ. ಸೊ ದಟ್ ಈಸ್ ಹೌ ವಿ ಮೇಕ್ ಶೂರ್ ದಟ್ ಮೈ ರೈಡರ್ ಈಸ್ ಹ್ಯಾಪಿ ವಿತ್ ಮೈ ಪ್ಲಾಟ್ಫಾರ್ಮ್. ಸೂಪರ್.
ಡೀಲರ್ಶಿಪ್ ಅಪಾರ್ಚುನಿಟೀಸ್ ಇದೆಯಾ ನಿಮ್ಮ ಹತ್ರ? ಫ್ರಾಂಚೈಸಿ ರೈಟ್ ನೋ ಇಲ್ಲ, ಬಿಕಾಸ್ ಫ್ರಾಂಚೈಸಿ ವಿ ಹ್ಯಾವ್ ಎ ಐಡಿಯಾ, ಬಿಕಾಸ್ ಅಕ್ರಾಸ್ ಇಂಡಿಯಾದಲ್ಲಿ ನಾನು ಆಪ್ರೇಟ್ ಮಾಡಿ ನಾನು ಟೀಮ್ ಇಟ್ ಮಾಡ್ತೀನಿ ಅಂದರೆ ಇಟ್ಸ್ ಟೂ ಡಿಫಿಕಲ್ಟ್, ಬಿಕಾಸ್ ಇಂಡಿಯಾ ಇಸ್ ಎ ಸ್ಕ್ಯಾಟರ್ಡ್ ಮಾರ್ಕೆಟ್. ಸೊ ವಿ ವಾಂಟ್ ಟು ಗೋ ಆನ್ ಎ ಫ್ರಾಂಚೈಸಿ. ಸೊ ವಿ ಆರ್ ಥಿಂಕಿಂಗ್ ಅಬೌಟ್ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ವಿ ಆರ್ ಗೋಯಿಂಗ್ ಟು ಕಮ್ ವಿತ್ ಫ್ರಾಂಚೈಸೀಸ್ ಯಾವ ಥರ ಆಪ್ರೇಟ್ ಆಗುತ್ತೆ ಅಂದರೆ ಟೈ 2 ಟೈ 3 ಸಿಟೀಸಲ್ಲಿ ಡಿಮ್ಯಾಂಡ್ ನಂದೇ ಇರುತ್ತೆ. ಸೊ ಐ ವಿಲ್ ಕ್ರಿಯೇಟ್ ಎ ಡಿಮ್ಯಾಂಡ್. ಸೊ ಫ್ರಾಂಚೈಸಿ ನೀವು ತೊಗೋತೀರಾ, ನೀವು ತೊಗೊಂಡ್ಮೇಲೆ ಏನಾಗುತ್ತೆ, ಯು ವಿಲ್ ಪುಟ್ ಎ ವೆಹಿಕಲ್, ಆ ವೆಹಿಕಲ್ ಆಪ್ರೇಷನ್ ನಾನೇ ನೋಡ್ಕೋತೀನಿ, ಆ ರೈಡರ್ ಆಪ್ರೇಷನ್ ನಾನೇ ನೋಡ್ಕೋತೀನಿ. ಓನ್ಲಿ ಥಿಂಗ್ ಈಸ್ ಯು ಮೇಂಟೈನ್ ದೋಸ್ ವೆಹಿಕಲ್ಸ್ ಅಷ್ಟೇ. ಸೊ ಫ್ರಾಂಚೈಸಿ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕಮ್. ಸೊ ಈ ಸದ್ಯಕ್ಕೆ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು, ಬೆಳಗಾವಿ, ಹುಬ್ಳಿ ಇದೆ. ಸೊ ಈಗ ಓವರ್ ಆಲ್ 25 ಸಿಟೀಸ್ ಅಲ್ಲಿ ಸರ್ವಿಸಬಲ್ ಇದ್ದೀವಿ. ಅದರಲ್ಲಿ ಮೇಜರ್ ಟೈರ್ 1 ಸಿಟೀಸು ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದು, ಮುಂಬೈ ಆ್ಯಂಡ್ ಡೆಲ್ಲಿ. ಟೈ 2 ಸಿಟೀಸ್ ಪ್ರಿಡಾಮಿನೆಂಟ್ಲಿ ಸೌತಲ್ಲಿ, ಕರ್ನಾಟಕದಲ್ಲಿ ಇದ್ದೀವಿ, AP, ತೆಲಂಗಾಣ ಆ್ಯಂಡ್ ತಮಿಳ್ನಾಡು. ಸೊ ಇಲ್ಲಿ ಎಲ್ಲ ಟೈ 2 ಸಿಟೀಸು, ಎಲ್ಲೆಲ್ಲ ಡಿಮ್ಯಾಂಡ್ ಇದೆ ಎಲ್ಲ ಟೈ 2 ಸಿಟೀಸು ಕವರ್ ಮಾಡಿದ್ದೀವಿ. ಸೊ ಈಗ ದಾವಣಗೆರೆಯಲ್ಲಿ ಇದೆಯಾ? ಇಲ್ಲ, ದಾವಣಗೆರೆ ಇನ್ನೂ ಸೊ ಸ್ಟಾರ್ಟ್. ದಾವಣಗೆರೆಯಲ್ಲಿ ಒಬ್ಬರು ಸ್ವಿಗ್ಗಿ ರೈಡರ್ಗೆ ನಿಮ್ಮ ಗಾಡಿ ಬೇಕಂದ್ರೆ ಸದ್ಯಕ್ಕೆ ಅವ್ರು ತಗೊಳಕ್ಕಾಗಲ್ಲ. ಸದ್ಯಕ್ಕೆ ತಗೊಳಕ್ಕಾಗಲ್ಲ, ಬಟ್ ನಾನು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ನನ್ನ ಹತ್ರ ದಾವಣಗೆರೆಯಲ್ಲಿ ನನ್ನ ಕ್ಲೈಂಟ್ ಇದ್ದಾರೆ. ವಿ ಆರ್ ವರ್ಕಿಂಗ್ ವಿತ್ ಸಮ್ ಇ-ಕಾಮರ್ಸ್ ಆನ್ ಅಕ್ರಾಸ್ ಇಂಡಿಯಾ. ಅಲ್ಲಿ ನಂದು ವೆಹಿಕಲ್ಸ್ ಇರಲ್ಲ, ಬಟ್ ನನ್ನ ಕ್ಲೈಂಟ್ ಇರ್ತಾರೆ. ಸೊ ವಿ ಕ್ಯಾನ್ ಏಬಲ್ ಟು ಆನ್ ಬೋರ್ಡ್ ದಮ್ ಆ್ಯಂಡ್ ವಿ ಕ್ಯಾನ್ ಏಬಲ್ ಕ್ಲೈಂಟ್ ಅಂದರೆ ಈಗ ಯಾರ ಹತ್ರ ಅವ್ರದ್ದೇ ವೆಹಿಕಲ್ ಇದೆಯಲ್ಲ ಅವರ ಡಿಮ್ಯಾಂಡ್ ಕ್ರಿಯೇಟರ್. ಓಕೆ, ಕ್ವಿಕ್ ಕಾಮರ್ಸ್ ಇರ್ಬೋದು, ಇ-ಕಾಮರ್ಸ್ ಇರ್ಬೋದು, ಅವ್ರು ಇರ್ತಾರೆ. ವಿ ಹ್ಯಾವ್ ಎ ಟೈ ಅಪ್ ವಿತ್ ದಮ್. ಇ-ಕಾಮರ್ಸ್ ಪ್ಯಾನ್ ಇಂಡಿಯಾ ಟೈ ಅಪ್ ಇದೆ ನಂದು. ಸೊ ಇವ್ರು ಹೇಳಿದಂಗೆ ದಾವಣಗೆರೆಯಲ್ಲಿ ರೈಡರ್ ಇದ್ದಾನೆ, ನಾನು ಕಾಲ್ ಮಾಡ್ತಾನೆ, ಸರ್ ನಾನು ದಾವಣಗೆರೆಯಲ್ಲಿ ಬೇಕು ಅಂದರೆ ದೆನ್ ವಿ ಹ್ಯಾವ್ ಎ ಆಪ್ಷನ್ ಇ-ಕಾಮರ್ಸ್ ದೇ ಕ್ಯಾನ್ ಚೂಸ್. ದೇ ಕ್ಯಾನ್ ಯುಟಿಲೈಸ್ ಮೈ ಪ್ಲಾಟ್ಫಾರ್ಮ್ ಆಸ್ ಅರ್ನಿಂಗ್ ಪೊಟೆನ್ಷಿಯಲ್ ಪ್ಲಾಟ್ಫಾರ್ಮ್. ಓಕೆ, ಸೊ ವೆಹಿಕಲ್ ಕೊಡ್ಸಕ್ಕಾಗಲ್ಲ ಅಲ್ಲಿ ಕಷ್ಟ, ಬಿಕಾಸ್ ಒಂದು ಅಂದ್ರೆ ಅವರು ಅವ್ರದೇ ವೆಹಿಕಲ್ ಇಟ್ಕೊಂಡು ಬಂದು ಆಗುತ್ತೆ ಡೆಫಿನೆಟ್ಲಿ. ನನಗೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಥವಾ ಇನ್ಯಾವುದೋ ಒಂದ್ರ ಜೊತೆ ಅಸೋಸಿಯೇಟ್ ಆಗಬೇಕು ಅಂದರೆ ನಿಮ್ಮ ಪ್ಲಾಟ್ಫಾರ್ಮ್ ಮೂಲಕ ಅಸೋಸಿಯೇಟ್ ಆಗ್ಬೋದು. ಹೌದು. ಓಕೆ, ನೈಸ್. ಸೊ ಐ ಥಿಂಕ್ ಚೆನ್ನಾಗಿ ಬಂತು ಮಾತುಕತೆ ಅರುಣ್ ಅವರೇ. ಸೊ ಇವಾಗ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ಬೇಕು ಅಂದ್ಕೊಂಡೆ ನಾನು. ಏನಂದರೆ, ಈಗ ನೀವು ಒಂದು ತುಂಬ ಹಂಬಲ್ ಆದಂತಹ ಒಂದು ಹಿನ್ನೆಲೆಯಿಂದ ಬಂದಂಥವ್ರು, ನಿಮ್ಮ ತಂದೆ ಆಟೋ ಡ್ರೈವರ್ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರಿ. ಆ್ಯಂಡ್ ಆ ಒಂದು ಜರ್ನಿಯಿಂದ ಹೊರಟು ನೀವು 16 ಕಂಪ್ನಿಗಳಲ್ಲಿ 3-4 ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಇವತ್ತು ನಿಮ್ಮದೇ ಒಂದು ಸಂಸ್ಥೆ ಕಟ್ಟಿ 130 ಜನಕ್ಕೆ ಕೆಲಸ ಕೊಟ್ಟು 5,000 ಜನಕ್ಕೆ ಪರೋಕ್ಷವಾಗಿ ಕೆಲಸ ಕೊಡುವಂಥದ್ದು ಒಂದು ಹಂತಕ್ಕೆ ಒಂದು ಪ್ರಯಾಣ ಸಾಗಿಸಿ ಬಂದಿದ್ದೀರಿ. ಅದನ್ನು ನೋಡಿದಾಗ ನಮಗೂ ಹೆಮ್ಮೆ ಆಗುತ್ತೆ, ನಿಮ್ಗೆ ಖಂಡಿತವಾಗ್ಲೂ ಆಗುತ್ತೆ, ನಿಮ್ಮ ತಂದೆ ತಾಯಿಗೂ ಆಗ್ತಿರ್ಬೋದು. ಈ ಮಂಡ್ಯದಲ್ಲೋ ಮೈಸೂರಲ್ಲೋ ಇರುವಂಥ ಒಬ್ಬ ಹುಡುಗನೋ ಹುಡುಗಿನೋ ನೋಡಿದ್ರೆ, ಈ ಶೋ ನೋಡ್ತಾ ಇದ್ದರೆ, ಅವರು ದೊಡ್ಡದಾಗಿ ಏನಾದ್ರು ಒಂದು ಕನಸು ಕಾಣೋದಕ್ಕೆ ಹೆದರ್ಕೊಳ್ತಾ ಇದ್ದರೆ, ಅವರಿಗೆ ಈ ನಿಮ್ಮ ಜರ್ನಿಯಿಂದ ಒಂದು 2-3 ಪಾಠಗಳನ್ನ ಹೇಳೋದಾದ್ರೆ ಏನು ಹೇಳ್ತೀರಾ? ಓಕೆ, ಒಂದು ಕಮ್ ಔಟ್ ಆಫ್ ದ ಬೌಂಡ್ರಿ ಅಂತ ಹೇಳ್ತಾರೆ. ಸೊ ಬಾವಿಲಿರೋ ಕಪ್ಪೆ ಅಂತ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ, ಗೊತ್ತಾ? ಸೊ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗ ಬ್ಯಾಂಗ್ಳೂರ್ ಬರೋ ಐಡಿಯಾನೇ ಇರಲಿಲ್ಲ, ಆ್ಯಸ್ ಐ ಸೆಡ್, ಬಿಕಾಸ್ ಸಾಕಪ್ಪ ನನಗೆ ಬರೋ ಊರಲ್ಲಿ ಸಂಬಳ ಸಾಕು, ಮನೆ ಮುಂದೆ ಕೆಲಸ, ಓಕೆ ಆರಾಮಾಗಿದ್ದೆ ಅನಿಸುತ್ತೆ. ಬಟ್ ಇಫ್ ಯು ಹ್ಯಾವ್ ಎ ಪ್ಯಾಷನ್ ಟು ಗ್ರೋ, ಓಕೆ, ನಿಮ್ಗೆ ಏನೋ ಒಂದು ಇರುತ್ತೆ. ಇಟ್ಸ್ ನಾಟ್ ಅಬೌಟ್ ದಟ್ ಲಾಜಿಸ್ಟಿಕ್ ಇಂಡಸ್ಟ್ರಿನ ಆರ್ EV ಇಂಡಸ್ಟ್ರಿನ, ಸಮ್ಮರ್ ಅದರ್ಸ್ನ. ಇಫ್ ಯು ಹ್ಯಾವ್ ಎ ರಿಯಲಿ ಪ್ಯಾಷನ್, ಸೊ ಆ ಪ್ಯಾಷನ್ಗೋಸ್ಕರ ಕೆಲವೊಂದು ನೀವು ಬಿಡಬೇಕಾಗತ್ತೆ ಫಾರ್ ಸರ್ಟೆನ್ ಟೈಮ್. ಸೊ ಆ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ, ಯು ನೀಡ್ ಟು ಕಮ್ ಔಟ್ ಆಫ್ ದಟ್ ಆ್ಯಂಡ್ ಯು ನೀಡ್ ಟು ಸ್ಟಾರ್ಟ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಅನಾಲಿಸಿಸ್ ಮಾಡಬೇಕು. ಬಿಕಾಸ್ ಎವ್ರಿ ಒನ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಇಮಿಡಿಯೇಟ್ ಎಂಟರ್ಪ್ರನರ್. ದೇ ನೀಡ್ ಟು ಗೆಟ್ ಎ ಎಕ್ಸ್ಪೀರಿಯನ್ಸ್, ದೇ ನೀಡ್ ಟು ಗೈನ್ ಎ ಎಕ್ಸ್ಪೀರಿಯನ್ಸ್, ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ವಾಟ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ಆ್ಯಂಡ್ ವೇರ್ ದಿಸ್ ಈಸ್ ಅಕರಿಂಗ್ ಆ್ಯಂಡ್ ವಾಟ್ ಈಸ್ ದ ಸೊಲ್ಯೂಷನ್ ಯು ಆರ್ ಗೋಯಿಂಗ್ ಟು ಗಿವ್. ಸೊ ಇದನ್ನು ಅರ್ಥ ಮಾಡ್ಕೊಂಡಾಗಲೇ ದೆನ್ ಯು ಆರ್ ಗೋಯಿಂಗ್ ಟು ಬಿ ಎ ಟ್ರೂ ಎಂಟರ್ಪ್ರನರ್. ಸ್ಟಾರ್ಟಪ್ ಸಂಸ್ಥೆ ಮಾಡೋದು ಇಟ್ಸ್ ನಾಟ್ ಈಸಿ. ಓಕೆ, ಯು ನೀಡ್ ಟು ಸಿ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಸ್ಲೀಪ್ಲೆಸ್ ನೈಟ್ಸ್ ಇರುತ್ತೆ, ಆ್ಯಂಡ್ ಯು ನೀಡ್ ಟು ಫೋಕಸ್ ಆನ್ ಮೋರ್ ಆನ್ ಟು ದ ಪ್ರೊಡಕ್ಟಿವ್ ಥಿಂಗ್ಸ್. ಯುವರ್ ಅವೈಲಬಿಲಿಟಿ ಆರ್ ಆಲ್ವೇಸ್ ರಿಕ್ವೈರ್ಡ್ ಫಾರ್ ದ ಟೀಮ್. 24/7 ಇರುತ್ತೆ. ಸೊ ಇದು ಒಂದು ಪೀರಿಯಡ್ವರೆಗೆ ಇರುತ್ತೆ. ಅಟ್ಲೀಸ್ಟ್ ಯು ಸ್ಕೇಲ್ ಫಾರ್ ಎ ಸಮ್ ನಂಬರ್ಸ್. ದೆನ್ ಒನ್ಸ್ ಯು ಸ್ಕೇಲ್ ದಟ್ ನಂಬರ್, ದೆನ್ ಇಟ್ ಈಸ್ ಏನಾಗುತ್ತೆ, ಆಟೋ ಮೋಡ್ಗೆ ಹೋಗ್ಬಿಡುತ್ತೆ. ಸೊ ಪೀಪಲ್ಸ್ ಯುವರ್ ಗ್ರೌಂಡ್ ಟೀಮ್ ವೇರ್ ದೇ ಕ್ಯಾನ್ ಏಬಲ್ to handle the situation. So only thing is you should have a knowledge about that, where you are going. Second thing is time. You need to give a time space. So for the certain time, okay, ಈ ಎರಡು ಇರಬೇಕು. ಆ್ಯಂಡ್ ಬಿ ಕಾಮ್, ಮೆಂಟಲಿ ಪ್ರೆಷರ್ ತೊಗೋಬೇಡಿ. ಸೊ ಮೆಂಟಲ್ ಪ್ರೆಷರ್ ತೊಗೋದು ಅಂದರೆ ಸ್ಟಾರ್ಟಪಲ್ಲಿ ಬಿಲ್ಡ್ ಮಾಡೋದು ತುಂಬ ಕಷ್ಟ. ಓಕೆ, ಸೊ ಯಾವ ಕ್ಷೇತ್ರ ಕೈ ಹಾಕ್ತಿರೋ ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ. ಹೌದು, ಬಾವಿಲಿರೋ ಕಪ್ಪೆ ಆಗಬೇಡಿ. ಕರೆಕ್ಟ್. ಅಂತ ಮೂರನೇದು ಕಾಮಾಗಿರಿ, ಏನೇ ಬಂದರು, ಆ್ಯಂಡ್ ಒಂದು ಸತತವಾದ ಪ್ರಯತ್ನ ಮಾಡಿ ಅಂತ ಹೇಳಿ. ಕರೆಕ್ಟ್. ಸೂಪರ್. ಸೊ ಅರುಣ್ ಅವರೇ, ಚೆನ್ನಾಗಿ ಬಂತು.
ಇನ್ನು ಒಂದು ಸ್ವಲ್ಪ ಒಂದು ಕೊನೆ ಸೆಕ್ಷನ್ ನಮ್ದಿದೆ, ಫೇವ್ರೇಟ್ಸ್ ಬಗ್ಗೆ ಪರ್ಸ್ನಲ್ ಮಾತಾಡೋದು. ಫೇವ್ರೇಟ್ಸು. ಓಕೆ. ಬುಕ್ಸ್ ಓದ್ತೀರಾ? ಈಗಿಲ್ಲ, ಹ್ಞೂ. ಐ ಆಮ್ ನಾಟ್ ಎ ಬುಕ್ಕಿಂಗ್ ಆ್ಯಕ್ಚುಲಿ. ಸೊ ಮೂವೀಸ್ ನೋಡ್ತಾ ಇದ್ದೆ, ತುಂಬ ಮೂವೀಸ್ ನೋಡ್ತಾ ಇದ್ದೆ. ಯಾರು ನಿಮ್ಮ ಫೇವ್ರೇಟ್ ಆಕ್ಟರ್? ಆಲ್ವೇಸ್ ಶಂಕರ್ ನಾಗ್ ತುಂಬ ಇಷ್ಟ. Okay. ಸೊ ವೆನ್ ಐ ಫೀಲ್ ಡೌನ್ ಸಾಂಗ್ಲಿಯಾನ ಯಾವಾಗಲೂ ನೋಡ್ತೀನಿ, ಆಲ್ವೇಸ್ ನೋಡ್ತೀನಿ. Okay. ಓಕೆ, ನನ್ನ ಲಿಸ್ಟಲ್ಲಿ ಯಾವಾಗಲೂ ಪ್ಲೇಲಿಸ್ಟಲ್ಲಿ ಅದು ಇದ್ದೇ ಇರುತ್ತೆ. ಸೊ ಆರ್ ಎಲ್ಸ್ ವೆನ್ ಐ ಯೂಸ್ ಟು ಟ್ರಾವೆಲ್, ಆ ಟೈಮಲ್ಲಿ ಸಾಂಗ್ಲಿಯಾನ ನೋಡ್ತೀನಿ. ಒಂದು ಮುತ್ತಿನ ಕತೆ, ಒನ್ ಆಫ್ ಮೈ ಫೇವ್ರೆಟ್ ಮೂವಿ. ಓಕೆ, ಓಕೆ. ಸೂಪರ್. ಫೇವ್ರೇಟ್ ನಟಿ? ನಟಿ ಅಂತ ಯಾರೂ ಇಲ್ಲ. ಸೊ ನಿಮ್ಮ ಮನೆಯವರ? ಅದು ಆಬ್ವಿಯಸ್ಲಿ. ಓಕೆ, ಮನೆಯವ್ರ ವಿಷಯ ಬಂತ ಅಂದಾಗ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಟೂ ಪೀಪಲ್ಸ್ ಫಾರ್ ಸಪೋರ್ಟಿಂಗ್ ದಿಸ್ ಎಂಟೈರ್ 15 years. ಓಕೆ. ಒಂದು ಅಮ್ಮ, ಎಲ್ಲ ಕಷ್ಟವಾದ ಸಿಚುವೇಶನಲ್ಲೂ ಜೊತೆಲಿ ಇದ್ದಿದ್ದಮ್ಮ. ಬಿಕಾಸ್ ನನ್ನ ಎಜುಕೇಷನ್ ಇರ್ಬೋದು, ನನ್ನ ಇನಿಷಿಯಲ್ ಲೈಫ್ ಇರ್ಬೋದು, ಇಟ್ಸ್ ನಾಟ್ ಈಸಿ. ಸೊ ಅಮ್ಮನಿಗೆ ಗೊತ್ತು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ. ಪ್ರತಿಯೊಂದು ಟೈಮಲ್ಲೂ ಶಿ ವಾಸ್ ವಿತ್ ಮೀ. ಓಕೆ. ಆಫ್ಟರ್ ಮ್ಯಾರೇಜ್, ವೆನ್ ಐ ಗಾಟ್ ಮ್ಯಾರಿಡ್, ದಟ್ ಟೈಮ್ ಐ ವಾಸ್ 25. ಓಕೆ, ವೆರಿ ಮಿನಿಮಲ್ ಸಮ್ ಸ್ಯಾಲ್ರಿ, ಯು ಕಾಂಟ್ ಎಕ್ಸ್ಪೆಕ್ಟ್. ಆ ಸಂಬಳದಲ್ಲಿ ನನ್ನ ನಂಬಿ ಒಬ್ಬರು ಬಂದರು. ಸೊ ಸ್ಟಿಲ್ ಇವತ್ತಿಗೂ ನಾನು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನಿಮ್ಮ ತಾಯಿಯವ್ರ ಹೆಸರು? ಅಮ್ಮ ಒಂದು ಭಾಗ್ಯಲಕ್ಷ್ಮಿ, ವೈಫ್ ಪೂರ್ಣಿಮಾ. ಓಕೆ, ಸೊ ತುಂಬ ಸಪೋರ್ಟ್ ಇಬ್ಬರು. ಸೊ ಎವ್ರಿ ಮ್ಯಾನ್ ಸಕ್ಸಸ್ ಇನ್ ದೆ ವುಮೆನ್ ಇರ್ತಾರೆ. ಐ ಹ್ಯಾವ್ 2 women. ಒನ್ ಇಸ್ ಮೈ ಮದರ್, ನೈಸ್. ಅನದರ್ ಒನ್ ಇಸ್ ಮೈ ವೈಫ್. ಆಲ್ಮೋಸ್ಟ್ ಈ 3 years ಜರ್ನಿಲಿ ತುಂಬ ಫ್ಯಾಮಿಲಿಯಿಂದ ಹೊರಗಡೆ ಇರ್ತೀನಿ ನಾನು. ಬಿಕಾಸ್ ಆಪ್ರೇಟಿಂಗ್ ಇನ್ 25 cities, ಲಾಂಚಿಂಗ್ಸ್ ಇರುತ್ತೆ, ಈವೆಂಟ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮೀಟಿಂಗ್ಸ್ ಇರುತ್ತೆ. ಐ ಯೂಸ್ ಟು ಟ್ರಾವೆಲ್. ಸೊ ಐ ಹ್ಯಾವ್ 2 kids. ಸೊ ಮೈ ಮದರ್ ಆ್ಯಂಡ್ ಮೈ ವೈಫ್ ಟೇಕಿಂಗ್ ಕೇರ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಬೋತ್ ಆಫ್ ದೆಮ್ ಆನ್ ದಿಸ್ ಶೋ. ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಯ್ತು ಕೇಳಿದ್ದು. ಸೊ ನೀವು ತಂದೆ ತಾಯಿರ ಬಗ್ಗೆ ಹೇಳಿದ್ರಿ. ಫೇವ್ರೇಟ್ ಊಟ ಮುದ್ದೆನಾ? ಆಬ್ವಿಯಸ್ಲಿ ಮುದ್ದೆ ಉಪ್ಸಾರು. ಮಂಡ್ಯದ ಹುಡುಗಾಗಿ ಅದು ಫೇವ್ರೇಟ್ ಇಲ್ಲದೆ ಇರೋಕ್ಕಾಗಲ್ಲ. ಇವತ್ತು ನಾನು ಮನೆಗೆ ಹೋದರೆ ಅಮ್ಮನ ಫಸ್ಟ್ ಕೇಳಿದೆ, ಅಮ್ಮನ ಊಟ. ಸೊ ಅದರಲ್ಲಿ ಮತ್ತೆ ನನಗೆ ಅಮ್ಮ ಮಾಡೋ ಅಡುಗೆನೇ ತುಂಬ ಇಷ್ಟ, ವೈಫ್ ಮಾಡೋದಕ್ಕೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ತಿಂದಿರೋ ಕೈ ರುಚಿ ಅಲ್ಲ. ಸೊ ಅಮ್ಮ ಮಾಡಿರೋ ಮುದ್ದೆ ಉಪ್ಸಾರು ಇಲ್ಲ ಮುದ್ದೆ ಬಸ್ಸಾರು ತುಂಬ ಇಷ್ಟ. ಓಕೆ. ಸೊ ಮುಂದೆ ಬನ್ನಿ ಬಗ್ಗೆ ಒಂದೆರಡು ಮಾತು. ಮುಂದೆ ಬಂದು ಆಗ ಶೋ ಆ್ಯಕ್ಚುಲಿ ನಾನು ಒಂದು 2-3 months ಬ್ಯಾಕ್ ನೋಡಿದೆ. ಹೀಗೆ ಸಮ್ವೇರ್ ಐ ವಾಸ್ ಟ್ರಾವೆಲಿಂಗ್ ಇನ್ ಕಾರ್. ಸೊ ಐ ಥಾಟ್ ದಟ್ ಆ್ಯಕ್ಚುಲಿ ಒಂದು 2-3 years ಬ್ಯಾಕ್ ನಾನು ನೋಡಿದಾಗ ತುಂಬ ಕಡೆ ಈ ಥರ ಶೋಸ್ ಇದೆ, ಬಟ್ ಎಂತ ಕನ್ನಡದಲ್ಲಿ ಇಲ್ಲ ಅನ್ನಿಸ್ತು. ದೇರ್ ಇಸ್ ನೋ ಶೋ ಸೇಯಿಂಗ್ ದಟ್ ಓಕೆ ಒಂದು ಸ್ಟಾರ್ಟಪ್ ಎಂಟರ್ಪ್ರನರ್ನ ಕರೆದು ಮಾತಾಡ್ಸೋದಿರ್ಬೋದು. ಬಿಕಾಸ್ ವಿ ಆಲ್ಸೋ ಗೋ ಟು ದ ಮಾರ್ಕೆಟ್ ಆ್ಯಂಡ್ ವಿ ವಾಂಟ್ ಟು ಸ್ಪೀಕ್ ಅಬೌಟ್ ದಟ್ ವಾಟ್ ಈಸ್ ಹ್ಯಾಪ್ನಿಂಗ್, ಏನು ಪ್ರಾಬ್ಲಮ್ ಇದೆ, ಯಾವ ಥರ ಸಾಲ್ವ್ ಮಾಡ್ಬೋದು, ಎವ್ರಿಥಿಂಗ್ ವಿ ವಾಂಟ್ ಟು ಸ್ಪೀಕ್. ಆ ಥರ ಪ್ಲ್ಯಾಟ್ಫಾರ್ಮ್ ಹುಡುಕಿದಾಗ ಕನ್ನಡದಲ್ಲಿ ಯಾವುದೂ ಕಾಣಲಿಲ್ಲ. ಬಟ್ ಯು ಗೈಸ್ ಆರ್ ಮೇಕಿಂಗ್ ರಿಯಲಿ ಗುಡ್ ಥಿಂಗ್ಸ್. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಗೈಸ್. ಆಲ್ ದ ಬೆಸ್ಟ್ ಟು ಯು ಆಲ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್. ಅರುಣ್ ಅವರೇ, ಭಾಳ ಖುಷಿ ಆಯಿತು ಮಾತಾಡಿ. ನಿಮ್ಮ ಪ್ರಯಾಣನೂ ಕೇಳಿ ತುಂಬ ಸಂತೋಷ ಆಯಿತು. ವಿಶೇಷವಾಗಿ ಇಷ್ಟೊಂದು ಸಲ ನಮ್ಗೆ ಏನು ಅನ್ಕೋತೀವಿ ಅಂದರೆ ನಮ್ಮ ಹಿನ್ನೆಲೆನೇ ನಮಗೊಂದು ತಡೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಕರೆಕ್ಟ್. ನಾವು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವೋ, ನಮ್ಮ ಬಡತನ ಇರ್ಬೋದು, ಬೇರೆ ಊರು ಇರ್ಬೋದು, ಎಕ್ಸ್ಪೋಜರ್ ಇಲ್ಲದೆ ಇರ್ಬೋದು, ಲ್ಯಾಂಗ್ವೇಜ್ ಗೊತ್ತಿಲ್ಲ ಅನ್ನೋದಿರ್ಬೋದು, ಇವೆಲ್ಲ ನಮ್ಮನ್ನು ತಡೆಯುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಮನಸ್ಸು ಮಾಡಿದ್ರೆ ಪ್ರತಿಯೊಂದನ್ನು ದಾಟ್ಕೊಂಡು ಒಂದು ಸಾಧನೆ ಮಾಡಬಹುದು ಅನ್ನೋ ಥರದ್ದೊಂದು ಒಂದು ಉದಾಹರಣೆ ನೀವು. ನಿಮ್ಮ ಪ್ರಯಾಣ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಎತ್ತರಕ್ಕೆ ಈ ಸಂಸ್ಥೆ ಬೆಳೀಲಿ, ಒಂದು ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾಗಿ EV91 ಬರಲಿ, ಜಗತ್ತಿನ ಉದ್ದಕ್ಕೆ ಹೋಗ್ಬೇಕನ್ನೋಂಥ ನಿಮ್ಮ ಆಸೆ ಈಡೇರಲಿ. ವಿಶಿಂಗ್ ಯು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅರುಣ್. ನಮ್ಮದು ಇಷ್ಟರೊಳಗಡೆ ಒಂದು 20ಕ್ಕಿಂತ ಜಾಸ್ತಿ ಎಪಿಸೋಡ್ ಬಂದಿದೆ. ಅದರಲ್ಲಿ ಒಂದು ಕೆಟಗರಿ ತಗೊಂಡ್ರೆ ಯಾವ ಕೆಟಗರಿ ಜಾಸ್ತಿ ಟಚ್ ಮಾಡಿದೀವಿ ಅಂದರೆ EV ಅನ್ಸುತ್ತೆ. ಶುರುವಾಗಿದ್ದು ನಮ್ಮದು ಬೌನ್ಸ್ ವಿವೇಕಾನಂದ, ಆಮೇಲೆ ಮೂನ್ ರೈಡರ್ ಅಂತ ಅನೂಪ್ ಶ್ರೀಕಂಠ ಸ್ವಾಮಿ ಅವ್ರದ್ದು ಟ್ರ್ಯಾಕ್ಟರ್ದು ಬಂದಿತ್ತು. ಈಗ ಒಂದು ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ ನೀವು ಬರ್ತಾ ಇದ್ದೀರಾ. ಸೊ ಕರ್ನಾಟಕದ ಕನ್ನಡಿಗರು ಮೋಸ್ಟ್ಲಿ EV ಕ್ರಾಂತಿ ತರ್ತಿದ್ದಾರೆ ಅನ್ಸುತ್ತೆ. ಅರುಣ್, ವಿವೇಕ್ ಎಲ್ಲ ಸೇರಿ ಇದು ಇನ್ನೂ ಫ್ಯೂಚರ್ ಅಂತ ಕೂಡ ಹೇಳಿದ್ರಿ. ಐ ಥಿಂಕ್ ಅದು ಒಂದು ಕಾರಣ ಅಂತ ಅನ್ಬೋದು. ಆಸ್ ಐ ಸೆಡ್, ಬೀಯಿಂಗ್ ಎ ಪ್ಲ್ಯಾಟ್ಫಾರ್ಮ್ ತುಂಬ ಥರದ ವೆಹಿಕಲ್ಸ್ ನನ್ನ ಹತ್ರ ಇದೆ. ಅದರಲ್ಲಿ ವಿ ಆರ್ ಯೂಸಿಂಗ್ ಬೌನ್ಸ್. ವಿವೇಕ್ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೀ. ಸೊ ವಿ ಆರ್ ಯೂಸಿಂಗ್ ಬೌನ್ಸ್ ವೆಹಿಕಲ್ಸ್ ಆಲ್ಸೋ. ಇಟ್ಸ್ ಸೇಮ್, ಜೊತೆಲೇ ಬೆಳೆಯೋದ, ಜೊತೆಲೇ ಬೆಳೆಸೋದ ಖಂಡಿತ ಅನ್ನೋ ಒಂದು ಉದ್ದೇಶ ಅಷ್ಟೇ. ಖಂಡಿತ. ಯಾಕಂದರೆ ಅದೊಂದು ಮಾತಿದೆ ನೋಡಿ, ಏನಂದರೆ ಇಫ್ ಯು ವಾಂಟ್ ಟು ಗೋ ಫಾಸ್ಟ್ ಗೋ ಅಲೋನ್, ಇಫ್ ಯು ವಾಂಟ್ ಟು ಗೋ ಫಾರ್
ಗೋ ಟುಗೆದರ್ ಹಾಗೆ. ವೆರಿ ಟ್ರೂ. ಸೊ ನಾವು ದೂರದವರೆಗೆ ಹೋಗ್ಬೇಕಂದ್ರೆ ಒಂದು ಕಮ್ಯುನಿಟಿಯಾಗಿ ಒಟ್ಟಿಗೆ ಹೋಗಬೇಕು, ಅಂಥದ್ದೇ ಒಂದು ಪ್ರಯತ್ನ ಮುಂದೆ ಬಂದು ಮಾಡ್ತಾ ಇದೆ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.